ಸಮಸ್ತ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಸುಸ್ವಾಗತ ಅಂಗೈಯಲ್ಲಿ ಅಧ್ಯಾಪಕ ಯೂಟ್ಯೂಬ್ ಚಾನಲ್ಗೆ. ವಿಡಿಯೋದ ಈ ಭಾಗದಲ್ಲಿ ಅಧಿಕಾರ ಪಾಠಕ್ಕೆ ಸಂಬಂಧಿಸಿದ ಎರಡನೇ ಭಾಗದ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಭಾಗ 1 ಮತ್ತು 2ರಲ್ಲಿ ಈಗಾಗಲೇ ತಿಳಿಸಿರುವಂತೆ ಪಾಠಕ್ಕೆ ಸಂಬಂಧಿಸಿದ ವಿವರಣೆ, ವಿಶ್ಲೇಷಣೆ, ಚರ್ಚೆ ಮತ್ತು ಉದಾಹರಣೆಗಳು ಇರುತ್ತವೆ. ಭಾಗ 3ರಲ್ಲಿ ಅಧಿಕಾರ ಪಾಠಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರ ಇರುತ್ತೆ. ಈಗ ಭಾಗ 2 ಅಲ್ವಾ, ಭಾಗ 2ನ್ನ ನೋಡ್ತಾ ಹೋಗೋಣ. ಏನಿದೆ ಭಾಗ 2ಕ್ಕೆ ಹೋಗೋದಕ್ಕಿಂತ ಮುಂಚೆ ಪಾಠದ ಮೊದಲ ಭಾಗದ ಸಾರಾಂಶ ಏನು ಮುಗಿದಿತ್ತು ಅದನ್ನ ಇನ್ನೊಂದ್ಸರಿ ವಾಪಸ್ ತಗೊಂಡು ನೋಡೋಣ ಏನೇನಾಗಿದೆ ಅಂತ, ನಂತರ ಮುಂದೆ ಹೋಗೋಣ. ಅರಮನೆಯ ಒಂದು ಭಾಗದಲ್ಲಿ ಬಸವಣ್ಣ ಮುದುಕಿ ಗುಡ್ಡವನ ಜೊತೆ ಸಂಭಾಷಣೆ ನಡೆಸುತ್ತಿದ್ದಾನೆ. ಆಕೆಯ ಸೊಸೆಯ ತಪ್ಪುಗಳನ್ನು ಮನ್ನಿಸಬೇಕೆಂದು ತಿಳಿಸುತ್ತಾನೆ. ಮಾದಾರ ಚೆನ್ನಯ್ಯನ ವಚನಗಳನ್ನು ಬಹಳ ಸೊಗಸಾಗಿ ಹಾಡುವೆ ಅಂತ ಬಸವಣ್ಣ ಗುಡ್ಡವನಿಗೆ ಹೇಳುತ್ತಾನೆ. ಒಂದು ರೀತಿಯಲ್ಲಿ ಹೊಗಳುತ್ತಾನೆ. ಮನೆಯ ಉಸ್ತುವಾರಿಯನ್ನು ಸೊಸೆಗೆ ವಹಿಸಿ ಸಂಗಯ್ಯನ ಮಹಾಮನೆಗೆ ಬಂದು ಹಾಡಲಿಕ್ಕೆ ಬಸವಣ್ಣ ಗುಡ್ಡವನಿಗೆ ಹೇಳುತ್ತಾನೆ. ಅಲ್ಲಿ ದಲಿತರನ್ನೆಲ್ಲ ಕೂರಿಸಿರುತ್ತೀಯ, ನಾನು ಬರುವುದಿಲ್ಲ ಅಂತ ಹೇಳುತ್ತಾಳೆ ಗುಡ್ಡವ್ವ. ಒಂದಿ ಮಾಗದರು ರಾಜನಿಗೆ ಬಹು ಪರಾಕ್ ಹೇಳುತ್ತಾರೆ. ರಾಜನ ಪ್ರವೇಶವಾಗುತ್ತದೆ. ಬಸವಣ್ಣ ಬಹುಪರಾಕಿನಲ್ಲಿನ ಸಂಸ್ಕೃತ ಶಬ್ದ ಸಂಪತ್ತಿನ ಬಗ್ಗೆ ಅಪಸ್ವರವೆತ್ತುತ್ತಾನೆ. ಮಂಚಣ ಕ್ರಮಿತ ರಾಜರ ಬಿರುದಾವಳಿಯನ್ನು ಸಮರ್ಥಿಸಿಕೊಳ್ಳುತ್ತಾನೆ. ಮಂಚಣ ಕ್ರಮಿತ ಕನ್ನಡಕ್ಕಿಂತ ಸಂಸ್ಕೃತ ಭಾಷೆಗೆ ಹೆಚ್ಚು ಘನತೆ ಇದೆ ಎಂದು ಹೇಳುತ್ತಾನೆ. ರಾಜನ ಬಿರುದಾವಳಿಗಳನ್ನು ಶಿಲಾಶಾಸನದಲ್ಲಿ ಕೆತ್ತಿಸಲು ಬಸವಣ್ಣ ವಿರೋಧಿಸುತ್ತಾನೆ. ಇಲ್ಲಿಗೆ ಪಾಠದ ಮೊದಲನೇ ಭಾಗದ ಸಾರಾಂಶ ಮುಗಿಯುತ್ತೆ. ಈಗ ಎರಡನೆಯ ಭಾಗಕ್ಕೆ ಹೋಗೋಣ. ಮಂಚಣ ಕ್ರಮಿತ. ಮಹಾರಾಜರು ತಮ್ಮ ಸಾಮ್ರಾಜ್ಯವನ್ನು ದಿಗಂತದ ಆಚೆಗೂ ವರ್ಧಿಸಲಿಕ್ಕ ಇದಕ್ಕಿಂತ ಒಳ್ಳೆಯ ಪ್ರಚೋದನೆ ಇನ್ಯಾವುದು? ಚೋಳ ಪಾಂಡ್ಯರ ರಾಜ್ಯ ಅಲ್ಲಿಯ ಸಂಸ್ಕೃತಿಗಿಂತ ಹೆಚ್ಚಾಗಿ ಅಲ್ಲಿಯ ಶಿಲೆಗಳ ಸಲುವಾಗಿ ಹೆಸರಾಗಿರೋದು ನಮಗೆ ಅನುಕೂಲ ಹೇಳ್ತಾರೆ. ಮತ್ತೆ ಮಂಚಣ ಕ್ರಮಿತ ಹೇಳ್ತಾರೆ. ಇವರಿಬ್ಬರ ಮಧ್ಯೆನೇ ಸಂಭಾಷಣೆ ನಡೀತದೆ. ಒಂದು, ಬಸವಣ್ಣ ಬಿಜ್ಜಳ ರಾಜನನ್ನ ಸುಧಾರಣೆ ಮಾಡೋದಕ್ಕೆ ಹೋಗ್ತಾನೆ, ಅಂದ್ರೆ ಒಂದು ರೀತಿಯಲ್ಲಿ ಸಮಾಜ ಸುಧಾರಕ. ಮಂಚಣ ಕ್ರಮಿತ ಒಂದು ಪಾತ್ರ, ಅದು ಸಂಪ್ರದಾಯವಾದಿ, ಜೊತೆಗೆ ಸ್ವಾರ್ಥಿ, ತನ್ನನ್ನ ಏನಾದ್ರೂ ಮಾಡಿ ಉಳಿಸ್ಕೋಬೇಕು, ರಾಜನ ಹತ್ರ ತಾನಿರಬೇಕು ಅನ್ನಂತ ಒಂದು ಅಭಿಪ್ರಾಯ ಇದೆ. ಅದಕ್ಕೆ ಮತ್ತೆ ಹೇಳ್ತಾನೆ, ಮಹಾರಾಜರು ತಮ್ಮ ಸಾಮ್ರಾಜ್ಯವನ್ನ ದಿಗಂತದಾಚೆಗೂ, ದಿಗಂತ ಅಂದ್ರೆ ದಿಕ್ಕಿನ ಕೊನೆ, ಅದ್ರ ಆಚೆಗೂ ವರ್ಧಿಸ್ಲಿಕ್ಕೆ, ಅದ್ರ ಆಚೆಗೂ ಬೆಳೆಸ್ಲಿಕ್ಕೆ, ಅಂದ್ರೆ ಎಲ್ಲ ರಾಜರುಗಳನ್ನ ಜಯಿಸ್ಲಿಕ್ಕೆ ಒಂದು ಪ್ರಚೋದನೆ ಬೇಕಲ್ಲ, ಇದು ಪ್ರಚೋದನೆ. ಅಂತ ಪ್ರಚೋದನೆ ಮಾಡೋದಕ್ಕೆ ಇನ್ಯಾವುದಪ್ಪ ಬೇಕು? ಬಿರುದಾವಳಿಗಳೇ ಪ್ರಚೋದನೆ ಮಾಡೋದು ರಾಜನ್ನ ಅಂತ. ದಿಗಂತದಾಚೆಗೂ ಅಂದ್ರೆ ಸೂರ್ಯ ಮುಳುಗೋ ದಿಕ್ಕಿನಿಂದ ಸೂರ್ಯ ಹುಟ್ಟೋ ದಿಕ್ಕಿನವರೆಗನ್ನ ಇದು ಸಾಧ್ಯನಾ? ಆದ್ರೂ ಆತನ ಕಲ್ಪನೆಯಲ್ಲಿ ಸಾಧ್ಯ. ಮಂಚಣ ಕ್ರಮಿತನ ಕಲ್ಪನೆಯಲ್ಲಿ ಇದು ಸಾಧ್ಯ. ಅಲ್ಲೇವರೆಗೆನ ನಮ್ಮ ರಾಜನ ರಾಜ್ಯ ಇರಬೇಕು, ಅದನ್ನು ವಿಸ್ತಾರ ಮಾಡೋದಕ್ಕೊಂದು ಪ್ರಚೋದನೆ ಬೇಕು, ಅದಕ್ಕೆ ಈ ಬಿರುದಾವಳಿ ಅಂತ. ಚೋಳ ಪಾಂಡ್ಯರ ರಾಜ್ಯ ಅಲ್ಲಿಯ ಸಂಸ್ಕೃತಿಗಿಂತ ಹೆಚ್ಚಾಗಿ ನೋಡು, ಅಕ್ಕಪಕ್ಕದಾಗ ಏನಿದಾವೆ, ಚೋಳರಿದ್ದಾರೆ, ಪಾಂಡ್ಯರಿದ್ದಾರೆ. ಅಲ್ಲಿ ರಾಜ್ಯವನ್ನ ನಾವು ನೋಡಿದ್ರೆ ಅಲ್ಲಿಯ ಸಂಸ್ಕೃತಿನೂ ಇದೆ. ಆ ಸಂಸ್ಕೃತಿಗಿಂತ ಹೆಚ್ಚಾಗಿ ಶಿಲೆಗಳಲ್ಲಿ ಹೆಸರಾಗಿದ್ದಾರೆ ಅವರು. ಶಿಲೆಗಳಲ್ಲಿ ತಮ್ಮ ಶಾಸನಗಳನ್ನ ಬಾರಿಸಿ ಹಾಕಿಬಿಟ್ಟಿದ್ದಾರೆ ಸಾವಿರಾರು. ಎಲ್ಲಿ ಹೋದ್ರೂ ಅವರು ಶಿಲಾ ಶಾಸನಗಳು ನಮಗೆ ಕಾಣಿಸ್ತವೆ. ಹಾಗೆ ಬರೆಸಿರೋದೇ ನಮಗೂ ಪ್ರೇರಣೆ, ನಮಗೂ ಅನುಕೂಲ. ನಾವು ಹಾಗೆ ಮಾಡಬೇಕು, ನಮ್ಮ ಕೀರ್ತಿಯನ್ನು ಕೂಡ ಬೆಳಗಿಸಬೇಕು ಅನ್ನೋದನ್ನ ಹೇಳ್ತಾನೆ ಮಂಚಣ ಕ್ರಮಿತ. ಎಷ್ಟು ಸ್ವಾರ್ಥಿ ಇದನ್ನಲ್ಲ, ರಾಜನ ಪರವಾಗಿ ಮಾತಾಡಿ. ಆದ್ರೆ ಬಸವಣ್ಣನ ಅಭಿಪ್ರಾಯ ಏನಿದೆ? ಬಸವಣ್ಣ ಕನಲಿ ಒಂದು ಹೊಸ ಶಾಸನ, ಅದರೊಳಗೆ ಮೆರೆಸಲಿಕ್ಕಂತ ಒಂದು ಹೊಸ ಯುದ್ಧ, 500 ಹೊಸ ವೀರಗಲ್ಲು, 1000 ಹಸಿ ವಿಧವೆಯರ ಹೊಲುಬು ಮತ್ತು ಈ ಪರಾಕ್ರಮದ ವೆಚ್ಚಕ್ಕಂತ ಹೊಸ ತೆರಿಗೆ, ಬಿಟ್ಟಿ, ಕೊಟ್ಟಣ, ಗೋಳು ಹೇಳ್ತಾನೆ. ಆಯ್ತು, ಈ ಬಸವಣ್ಣ ಕನಲಿ ಸಿಟ್ಟು ಬಂದ್ಬಿಡುತ್ತೆ, ರೋಷ ಬಂದ್ಬಿಡುತ್ತೆ, ಕ್ರೋಧ ಬಂದ್ಬಿಡುತ್ತೆ ಬಸವಣ್ಣನಿಗೆ. ಹೇಳ್ತಾನೆ, ಇದೊಂದು ಹೊಸ ಶಾಸನನ, ಈ ಒಂದು ಹೊಸ ಶಾಸನ ಇದನ್ನ ಮೆರೆಸ್ಲಿಕ್ಕೆ ಅಂತ ಒಂದು ಹೊಸ ಯುದ್ಧ. ಮತ್ತೆ ನಾವು ಶಾಸನ ಅಲ್ಲಿಂದ ಆ ರಾಜ್ಯ ಗೆದ್ವಿ, ಈ ರಾಜ್ಯ ಗೆದ್ವಿ ಅಂತ ಹೋಗ್ಬೇಕಲ್ಲ, ಅದ್ರಲ್ಲೆಲ್ಲ ಬರಿಬೇಕಲ್ಲ. ಅದಕ್ಕೆ ಮಾಡೋದಕ್ಕೆ ಅದನ್ನ ಒಂದು ಹೊಸ ಯುದ್ಧ ಮಾಡ್ಬೇಕು, ಬೇರೆ ಬೇರೆ ರಾಜ್ಯಗಳ ಮೇಲೆ ಯುದ್ಧ ಮಾಡ್ಬೇಕು. ಯುದ್ಧ ಅಂದ್ರೆ ಸುಮ್ಮನೆ ಆಗ್ತದ?
ಬೇಕಾದಷ್ಟು ದುಡ್ಡು ಹಾಳಾಗುತ್ತೆ, ಬೇಕಾದಷ್ಟು ಸೈನಿಕರು ಸತ್ತೋಗ್ತಾರೆ. ಅದಕ್ಕೆ ಸತ್ತೋದ್ಮೇಲೆ ಅವರಿಗೆ ವೀರಗಲ್ಲು, ಅವ್ರಿಗೇನ್ ಹೇಳ್ತೀವಿ ನಾವು, ಹುತಾತ್ಮರು, ಇವರೆಲ್ಲ ದೇಶಕ್ಕಾಗಿ ಸತ್ತಿರೋರು, ರಾಜ್ಯಕ್ಕಾಗಿ ಸತ್ತಿರೋರು ಅಂತ ಒಬ್ಬೊಬ್ಬರ ಹೆಸರಿನ ಮೇಲೆ ಒಂದೊಂದು ವೀರಗಲ್ಲು. ಒಂದು 500, 1000 ಎಷ್ಟು ಜನ ಸಾಯ್ತಾರೋ ಅಷ್ಟು ವೀರಗಲ್ಲು ಅಲ್ವಾ. ಸತ್ತರಿಗಾಗಿ ವೀರಗಲ್ಲು, ಸತ್ತೋಗ್ಬಿಟ್ರು, ಅವ್ರ ಹೆಸರಿನಲ್ಲಿ ವೀರಗಲ್ಲು. 1000 ಹಸಿ ವಿಧವೆಯರ ಹೊಲುಬು. ಯುದ್ಧ ಅಂದ್ರೆ 1000 ಸೈನಿಕರು ಸತ್ತೋಗ್ತಾರೆ. 1000 ಸತ್ತೋಗ್ಬೋದು, 2000 ಸತ್ತೋಗ್ಬೋದು, 10,000 ಸತ್ತೋಗ್ಬೋದು. 10,000 ಜನ ಸೈನಿಕರು ಸತ್ತೋದ್ರೆ 10,000 ಜನ ಅವರ ಮಡದಿಯರು ವಿಧವೆಯರಾಗ್ತಾರೆ. ಅಷ್ಟು ಜನ ವಿಧವೆಯರ ಹೊಲುಬು, ನೋವು, ಸಂಕಟ, ಯಾತನೆ ಮತ್ತು ಈ ಪರಾಕ್ರಮದ ವೆಚ್ಚಕ್ಕಂತ ಹೊಸ ತೆರಿಗೆ. ಇದನ್ನೆಲ್ಲ ಮತ್ತೆ ಯುದ್ಧ ಮಾಡಿ ಗೆದ್ದು ಬಂದಿರ್ತಾರಲ್ಲ, ಅದೆಲ್ಲ ರಾಜ್ಯ ಹಾಳಾಗೋಗಿರುತ್ತಲ್ಲ, ಸೈನಿಕರು ಸತ್ತೋಗಿರ್ತಾರಲ್ಲ, ಇವರಿಗೆಲ್ಲ ಪರಿಹಾರ ಕೊಡ್ಬೇಕಲ್ಲ ಅವರ ಮಡದಿಯರಿಗೆ. ಜೊತೆಗೆ ವೀರಗಲ್ಲುಗಳನ್ನು ಸ್ಥಾಪನೆ ಮಾಡ್ಬೇಕಲ್ಲ, ಅದಕ್ಕೆಲ್ಲ ಹಣ ಬೇಕು. ಅದಕ್ಕಾಗಿ ಹಣಕ್ಕೆ ಏನ್ ಮಾಡ್ಬೇಕು, ಪ್ರಜೆಗಳ ಮೇಲೆ ಮತ್ತೆ ಹೊಸ ತೆರಿಗೆ ಹಾಕ್ತಿರೋದಪ್ಪ. ಹೊಸ ತೆರಿಗೆ, ಹೊಸ ಟ್ಯಾಕ್ಸ್. ಈ ಟ್ಯಾಕ್ಸ್ ಅನ್ನೆಲ್ಲ ಹಾಕೋದು. ಬಿಟ್ಟಿ ಚಾಕ್ರಿ ಮಾಡ್ಬೇಕು. ರಾಜನ ಆಸ್ಥಾನಕ್ಕೆ ಬಂದು ಸಂಬಳಿಲ್ಲ ಸಾರ್ಗಿಲ್ದಲೇನೆ ಅರಮನೆಯಲ್ಲಿ ಬಿಟ್ಟಿ ಚಾಕ್ರಿ ಮಾಡ್ಬೇಕು. ಕೊಟ್ಟಣ ಗೋಳು, ಒಟ್ಟು ಗೋಳಪ. ಇಲ್ಲೆಲ್ಲಿ ನಮ್ಗೆ ಯಾರಿಗೂ ಸಂತೋಷ ಇಲ್ಲ. ಯಾವ್ದ್ರಿಂದ? ಈ ಬಿರುದಾವಳಿಯಿಂದ. ಬಿರುದಾವಳಿನ ಉಳಿಸ್ಕೊಳ್ಳೋದಕ್ಕೆ ಯುದ್ಧ ಮಾಡ್ಬೇಕು. ಯುದ್ಧ ಮಾಡಿದ್ಮೇಲೆ ಒಂದು 500-1000 ಜನ ಸತ್ತೋಗ್ತಾರೆ. ಸತ್ತೋದ್ಮೇಲೆ ಅವ್ರಿಗೆ ವೀರಗಲ್ಲು ಸ್ಥಾಪನೆ ಮಾಡ್ಬೇಕು. ಆ ಸತ್ತೋಗಿರಂತವ್ರ ಮಡದಿಯರಿಗೆ ಅವ್ರ ಗೋಳಾಟ ನೋಡಕ್ಕಾಗಲ್ಲ, ಅವ್ರಿಗೆ ಪರಿಹಾರ ಕೊಡ್ಬೇಕು. ಅದನ್ನ ಕೊಡೋದಕ್ಕೆ ಟ್ಯಾಕ್ಸ್ ಅನ್ನ ಹೆಚ್ಚು ಮಾಡ್ಬೇಕು. ಇದೆಲ್ಲ ಬೇಕಾ ನಮಗೆ ಅಂತ ಬಸವಣ್ಣ. ನೋಡ್ರಿ, ಬಸವಣ್ಣನ ಅಭಿಪ್ರಾಯ ಹೇಗಿದೆ, ಮಂಚಣ ಕ್ರಮಿತನ ಅಭಿಪ್ರಾಯ ಹೇಗಿದೆ. ಇವರಿಬ್ಬರ ಮಧ್ಯೆ ಬಿಜ್ಜಳ ಸಿಕ್ಕೊಂಡಿದ್ದಾನೆ. ಆತ ಏನು ಯೋಚನೆ ಮಾಡ್ತಾನೆ ನೋಡೋಣ. ಮಂಚಣ ಕ್ರಮಿತ: ನಾವು ಮಹಾರಾಜರ ಪ್ರಜೆಗಳು. ಮಹಾರಾಜರ ಕೀರ್ತಿಗೋಸ್ಕರ ಗೋಳನ್ನ ಸಹಿಸಿಕೊಳ್ಳುವುದು ನಮ್ಮ ಕರ್ತವ್ಯ. ಈತ ಹೇಳ್ತಾನೆ, ನಾವೆಲ್ಲ ಮಹಾರಾಜರ ಪ್ರಜೆಗಳಪ್ಪ. ಮಹಾರಾಜರು ಯುದ್ಧ ಮಾಡಿದ್ರೆ ನಾವು ಯುದ್ಧಕ್ಕೆ ಹೋಗ್ಬೇಕು. ಮಹಾರಾಜರಿಗೆ ಕಷ್ಟ ಬಂದ್ರೆ ನಮಗೂ ಕಷ್ಟ. ನಾವು ಅದನ್ನ ಅವ್ರ ಕೀರ್ತಿ, ಅವ್ರು ಚೆನ್ನಾಗಿರ್ಬೇಕು, ಅವ್ರು ಇಡೀ ವಿಶ್ವದಲ್ಲಿನೇ ಹೆಸರಾಗಬೇಕು. ಅವರ ಹೆಸರಿಗೋಸ್ಕರ, ಅವರ ಕೀರ್ತಿಗೋಸ್ಕರ ಏನೇ ಕಷ್ಟ ಬಂದ್ರು ನಾವು ಸಹಿಸ್ಕೋಬೇಕು. ಯಾಕಂದ್ರೆ ನಾವು ಮಹಾರಾಜರ ಪ್ರಜೆಗಳು, ಅದು ನಮ್ಮ ಕರ್ತವ್ಯ ಅಂತ ಮಂಚಣ್ಣ ಹೇಳ್ತಾನೆ. ಈತನ ಅಭಿಪ್ರಾಯದಲ್ಲಿ ಆತ ಹೇಳ್ತಿರೋದು ಕರೆಕ್ಟ್. ಅಲ್ಲಿ ಸ್ವಾರ್ಥ ಇದೆ ಅನ್ನೋದು ಮಾತ್ರ ನಾವು ಗಮನಿಸಬೇಕಾದ ಅಂಶ ಅಲ್ವಾ. ಬಸವಣ್ಣ: ನಾವು ಮಹಾರಾಜರ ಅಧಿಕಾರಿಗಳು. ಮಹಾರಾಜರ ಪ್ರಜೆಗಳ ಗೋಳನ್ನ ಮಹಾರಾಜರ ಕಿವಿ ಮ್ಯಾಲ ಹಾಕುವುದು ನಮ್ಮ ಕರ್ತವ್ಯ. ನೋಡ್ರಿ, ಬಸವಣ್ಣನ ಅಭಿಪ್ರಾಯ ಏನಿದೆ, ಮಂಚಣ್ಣನ ಅಭಿಪ್ರಾಯ ನಾವು ಮಹಾರಾಜರ ಪ್ರಜೆಗಳು ಅಂತ ಆತ ಹೇಳ್ತಾನೆ. ಆದ್ರೆ ಬಸವಣ್ಣ ಏನೇ ಹೇಳ್ತಾನೆ ಇಲ್ಲಿ, ನಾವು ಮಹಾರಾಜರ ಅಧಿಕಾರಿಗಳು. ನಾವು ಪ್ರಜೆಗಳು ಸರಿ, ಅದ್ರ ಜೊತೆಗೆ ನಾವು ಅಧಿಕಾರಿಗಳು. ಅಧಿಕಾರಿಗಳು ಅಂದ್ರೆ ನಮಗೊಂದು ಜವಾಬ್ದಾರಿ ಇದೆ. ಏನ್ ಜವಾಬ್ದಾರಿ ಅದು? ಮಹಾರಾಜರ ಪ್ರಜೆಗಳ ಗೋಳನ್ನು, ಮಹಾರಾಜರ ರಾಜ್ಯದಲ್ಲಿ ಏನು ಪ್ರಜೆಗಳಿದ್ದಾರೆ, ಅವ್ರಿಗೇನು ಸಂಕಟ ಇದೆ, ಅವ್ರಿಗೇನು ನೋವು ಇದೆ, ಅವ್ರಿಗೇನು ಕೊರತೆ ಇದೆ, ಅವ್ರಿಗೇನು ಅವಶ್ಯಕತೆ ಇದೆ, ಇದನ್ನೆಲ್ಲ ತಂದು ಸಂಗ್ರಹ ಮಾಡಿ ಮಹಾರಾಜರ ಕಿವಿ ಮ್ಯಾಲ ಹಾಕಬೇಕು. ಮಹಾರಾಜರ ಕಿವಿ ಮೇಲೆ ಹಾಕ್ಬೇಕಂದ್ರೆ ಮಹಾರಾಜರಿಗೆ ತಿಳಿಸಿ ಕೊಡಬೇಕು. ಬರೀ ಹೇಳೋದಲ್ಲ, ಹೇಳಿ ಓದಿ ಅಂತಲ್ಲ, ಅದನ್ನೆಲ್ಲ ಮಹಾರಾಜರಿಗೆ ತಿಳಿಸಿಕೊಡ್ಬೇಕು, ಮನವರಿಕೆ ಮಾಡಬೇಕು. ಅದು ನಮ್ಮ ಕರ್ತವ್ಯ. ಮಂಚಣ ಕ್ರಮಿತನ ಪ್ರಕಾರ ಯಾವ್ದು ಕರ್ತವ್ಯ? ಮಹಾರಾಜರ ಶ್ರೇಯಸ್ಸಿಗೋಸ್ಕರ, ಕೀರ್ತಿಗೋಸ್ಕರ ಏನನ್ನು ಬೇಕಾದ್ರೂ ನಾವು ಸಹಿಸ್ಕೋಬೇಕು, ಅದು ನಮ್ಮ ಕರ್ತವ್ಯ. ಆದ್ರೆ ಬಸವಣ್ಣಂದ ಏನು ಕರ್ತವ್ಯ? ಪ್ರಜೆಗಳ ಗೋಳನ್ನ ನಿವಾರಣೆ ಮಾಡಬೇಕು. ಅವ್ರ ಗೋಳನ್ನ ನಿವಾರಣೆ ಮಾಡೋದಕ್ಕೋಸ್ಕರ ಅವರ ಕಷ್ಟ, ಸುಖ, ನೋವು, ನಲಿವು, ಸಂಕಟ, ಯಾತನೆ, ಅವಶ್ಯಕತೆ, ಅನಾವಶ್ಯಕತೆ ಇವನ್ನೆಲ್ಲ ರಾಜನಿಗೆ ಮನವರಿಕೆ ಮಾಡಬೇಕು. ಇದು ಅಧಿಕಾರಿಯ ಕರ್ತವ್ಯ. ಎಷ್ಟು ಭಿನ್ನಾಭಿಪ್ರಾಯ ಇದೆ ಇಬ್ರಲ್ಲೂ. ಮಂಚಣ ಕ್ರಮಿತ: ನಕ್ಕು: ಮನುಷ್ಯ ಜೀವನ ನಶ್ವರ. ಬಸವಣ್ಣ: ನಾವೆಲ್ಲ ಹೋಗ್ತೀವಿ, ಆದರೆ ಆ ಶಾಸನ ಇನ್ನೊಂದು 1000 ವರ್ಷ ಗಟ್ಟಿಯಾಗಿ ನಿಂತು ಮಹಾರಾಜರ ಕೀರ್ತಿಯನ್ನು ದಿಗಂತಕ್ಕ ಹಾಡಿ ಹಬ್ಬಿಸ್ತಾವೆಂಬುದನ್ನ ನೀವು
ಮರಿತಕ್ಕದಲ್ಲ ಹೇಳ್ತಾನೆ. ನಗ್ತಾನೆ ಬಸವಣ್ಣನ ಮಾತು ಕೇಳಿ. ಇವನಿಗೇನ್ ಬುದ್ಧಿ ಇಲ್ಲ, ಬದುಕ ದಾರಿ ಗೊತ್ತಿಲ್ಲ ಅಂತ ಆತ್ಮ ಮನಸ್ಸಿನಾಗ ಅಂದ್ಕೊಳ್ತಾನೆ. ಮನುಷ್ಯ ಜೀವನ ನಶ್ವರ ಬಸವಣ್ಣ ಅಂತ. ಮನುಷ್ಯ ನಶ್ವರ. ಇನ್ನೆಷ್ಟು ವರ್ಷ ಇರ್ತೀವಿ ನಾವು? ಇವಾಗ್ಲೂ ಅವಾಗ್ಲೂ ಸಾಯ್ತೀವಿ. ಈ ವರ್ಷನೋ ಮುಂದಿನ ವರ್ಷನೋ ಒಟ್ಟು ಎಂದಾದ್ರೂ ಒಂದ್ ದಿವಸ ಸಾಯ್ತೀವಿ. ನಾವು ಹೋಗ್ತೀವಿ ಬಿಡು. ಆದ್ರೆ ನಾವ್ ಎಷ್ಟು ವರ್ಷ? ಒಂದು 70-80 ವರ್ಷ ಬದುಕ್ಬೋದು, ಹೆಚ್ಚು ಅಂದ್ರೆ 100 ವರ್ಷ ಬದುಕ್ಬೋದು. ಆದ್ರೆ ನಾವು ಬರೆಸುವಂತ ಶಿಲಾಶಾಸನ ಇದೆಯಲ್ಲ, ಅದು ಸಹಸ್ರ ವರ್ಷ, ಸಾವಿರ ವರ್ಷ ಗಟ್ಟಿಯಾಗಿ ನಿಂತ್ಕೊಂಡಿರುತ್ತದೆ. ಇಲ್ಲಿ ಬಿಜ್ಜಳನ ರಾಜ ಇದ್ದ. ಆತ ಇಂತಿಂತ ರಾಜ್ಯಗಳನ್ನೆಲ್ಲ ಗೆದ್ದಿದ್ದ, ಇಂತಿಂತ ರಾಜರನ್ನೆಲ್ಲ ಸೋಲಿಸಿದ್ದ, ರಾಜ್ಯಕ್ಕಾಗಿ ಇಂತಿಂತ ಘನ ಕಾರ್ಯಗಳನ್ನ ಮಾಡಿದ್ದ, ಪ್ರಜೆಗಳಿಗಾಗಿ ಇಂತಿಂತ ಸತ್ಕಾರ್ಯಗಳನ್ನ ಮಾಡಿದ್ದ. ಇವೆಲ್ಲವನ್ನ ಮುಂದೆ 1000 ವರ್ಷ ಆದ್ಮೇಲೂ ಜನ ಓದ್ತಾರೆ, ಬಿಜ್ಜಳನ ರಾಜನ ಬಗ್ಗೆ ತಿಳ್ಕೊಳ್ತಾರೆ, ಅವ್ರ ಗೌರವ ಅವಾಗ್ಲೂ ಹೆಚ್ಚಾಗುತ್ತೆ ಅನ್ನೋದನ್ನ ನೀನು ಮರಿಬೇಡ. ಇದು ಮರಿತಕ್ಕದ್ದಲ್ಲ, ಮರೆಯೋದಕ್ಕೆ ಯೋಗ್ಯವಾದಲ್ಲ. ಅದನ್ನ ನೆನಪಿಟ್ಕೊಂಡು ಮಾತಾಡ್ ನೀನು ಅಂತ. ಅಂದ್ರೆ ಇಂಡೈರೆಕ್ಟ್ ಆಗಿ ಹೇಳ್ತಾನೆ, ಪರೋಕ್ಷವಾಗಿ. ನಿನಗೇನ್ ಬಿಜ್ಜಳ ರಾಜನ ಕೀರ್ತಿ ವರ್ಷಗಟ್ಲೆ 1000 ವರ್ಷಗಟ್ಲೆ ನಿಲ್ಲೋದಕ್ಕೆ ನಿನಗೆ ಇಷ್ಟ ಇಲ್ಲ ಅಂತ ಕಾಣುತ್ತೆ ಅನ್ನೋ ಅರ್ಥದಲ್ಲಿ ಒಂದು ತರ ಅವ್ರನ್ನ ಹೀಯಾಳಿಸೋ ರೀತಿಯಲ್ಲಿ ಹೇಳ್ತಾನೆ. ಬಿಜ್ಜಳನಿಗೆ ಒಳ್ಳೆನಾಗ್ಬೇಕು, ಇವನಿಗೆ ಕೆಟ್ಟನಾಗ್ಬೇಕು. ಎರಡು ಭಾವನೆ ಆತ್ಮ ಮನಸ್ಸಿನಲ್ಲಿ. ಒಂದೇ ಮಾತು, ಎರಡು ಭಾವನೆ. ಬಸವಣ್ಣ ಕೊರಿದಿಟ್ಟ ಅಕ್ಷರಗಳನ್ನ ಓದಲಿಕ್ಕ ಕಣ್ಣು ಬೇಕು, ಹಾಡಲಿಕ್ಕ ನಾಲ್ಗಿ ಬೇಕು. ಈ ಸ್ಥಾವರ ಶಿಲೆಗಳಿಂದೇನಾಗಬೇಕು? ಹೊರಡುವ ಅರ್ಥವನ್ನ ಈ ಮನುಷ್ಯ ದೇಹ ಹೊರಡಿಸ್ತದ. ಅದಕ್ಕ ನಾವು ಮೊದಲು ಮನುಷ್ಯರ ಪರಿವೆ ಮಾಡಬೇಕು ಹೇಳ್ತಾರೆ. ಎಷ್ಟು ನೋಡ್ರಿ, ತಾತ್ವಿಕವಾಗಿ ಬಸವಣ್ಣ ಹೇಳ್ತಿದ್ದ. ದಾರ್ಶನಿಕವಾಗಿ, ತಾತ್ವಿಕವಾಗಿ ಅದ್ಭುತವಾದ ಶಬ್ದ ಚಮತ್ಕಾರವನ್ನ ಕಟ್ಕೊಟ್ಟಿದ್ದಾರೆ ಗಿರೀಶ್ ಕಾರ್ನಾಡ್ ಅವರು ಇಲ್ಲಿ ಬಸವಣ್ಣನವರ ಮೂಲಕ. ಹೇಗೆ? ಕೊರೆದಿಟ್ಟ ಅಕ್ಷರಗಳನ್ನ ಓದ್ಲಿಕ್ಕ ಕಣ್ಣು ಬೇಕು. ಕೊರೆದಿದ್ದಾರೆ, ಬಂಡೆ ಮೇಲೆ ಅಕ್ಷರಗಳನ್ನ ಕೊರೀತೀರಿ ನಿಜ, ಆದ್ರೆ ಅದನ್ನ ಓದೋದಕ್ಕೆ ಕಣ್ಣು ಬೇಕು. ಕಣ್ಣಿಲ್ದೇನೆ ಏನ್ ಮಾಡ್ಬೇಕು? ಹಾಡಲಿಕ್ಕ ನಾಲಿಗೆ ಬೇಕು. ಅದನ್ನ ನೋಡಿದ ಮೇಲೆ ಕಣ್ಣು ನೋಡ್ತದೆ, ಅದನ್ನ ಓದ್ಬೇಕಲ್ಲ, ಓದೋದಕ್ಕೆ ನಮಗೆ ನಾಲಿಗೆ ಬೇಕು. ಮೂಕ ಏನ್ ಮಾಡ್ತಾನೆ? ಮೂಕ ಮತ್ತು ಓದೋದ್ ಹೆಂಗೆ ಅಂತ. ಈ ಸ್ಥಾವರ ಶಿಲೆಗಳಿಂದ ಏನಾಗಬೇಕು? ಎಷ್ಟು ಚೆನ್ನಾಗಿ ಹೇಳ್ತಾನೆ. ಈ ಸ್ಥಾವರ ಶಿಲೆಗಳು ಇವು ಶಾಶ್ವತ ಅಲ್ಲ. 1000 ವರ್ಷ, 2 ವರ್ಷ, 2000 ವರ್ಷ ಅಂತ ಏನ್ ಹೇಳ್ತೀವಿ, ಆಮೇಲಾದ್ರೂ ಇವು ಪುಡಿಯಾಗಿ ಹೋಗ್ತವೆ, ಒಡೆದು ಹೋಗ್ತವೆ. ಇದರಿಂದ ಆದ್ರೂ ಏನು ಪ್ರಯೋಜನ ಅಂತ. ಇದರಿಂದ ಏನಾಗ್ಬೇಕು? ಅವು ಹೋಗ್ತವೆ, ನಾವು ಬೇಗ ಹೋಗ್ತೀವಿ, ಅವು ಸ್ವಲ್ಪ ತಡವಾಗಿ ಹೋಗ್ತವೆ. ಅದಕ್ಕೆ ಹೇಳ್ತಾನೆ, ಅದು ಅಲ್ಲ ಮುಖ್ಯ. ಆ ಶಬ್ದಗಳು ಬಂಡೆ ಮೇಲೆ ಇರಬಾರ್ದು, ಬಂಡೆಗಳು ಮಾತಾಡಬಾರ್ದು. ಹೊರಡುವ ಶಬ್ದವನ್ನ ಈ ಮನುಷ್ಯ ದೇಹ ಹೊರಡಿಸ್ತದ. ಏನು ಮಾತಾಡಬೇಕು, ಏನು ಹಿತ ಇದೆ, ಸಮಾಜಕ್ಕೆ ಯಾವುದು ಒಳ್ಳೇದಿದೆ ಅಂತ ಶಬ್ದಗಳು ಮನುಷ್ಯನ ಬಾಯಿಯಿಂದ ಬರಬೇಕು, ಬಂಡೆಗಳ ಬಾಯಿಯಿಂದ, ಮುಖದಿಂದ ಅಲ್ಲ ಅಂತ ನಾವು ಮಾತಾಡ್ಬೇಕು. ರಾಜ ಸತ್ತೋದ, ಮುಗಿತಲ್ಲಿ ಕಾಲ, ಮತ್ತೆ ಸತ್ತೋದ್ಮೇಲೆ ಇನ್ನೇನು? ಅದು ಇವಾಗ ಬದುಕಿದೀವಿ, ಅದಕ್ಕಾಗಿ ಈ ದೇಹ ಬಡವರಿಗಾಗಿ, ಪ್ರಜೆಗಳಿಗಾಗಿ ಈ ದೇಹ ಮಾತಾಡ್ಬೇಕು, ಬಂಡೆ ಮಾತಾಡಬಾರದು. ಅಂದ್ರೆ ನೀನು ಇದ್ರ ಬಗ್ಗೆ ಮಾತಾಡಬೇಕು, ಸಮಾಜದ ಬಗ್ಗೆ ಅಂತ ಪರೋಕ್ಷವಾಗಿ ಎಚ್ಚರಿಕೆ ಕೊಡ್ತಾ ಇದ್ದಾನೆ ಬಸವಣ್ಣ ಅವರಿಗೂ ಕೂಡ, ಮಂಚಣ ಕ್ರಮಿಕರಿಗೆ. ಅದಕ್ಕ ನಾವು ಮೊದಲು ಮನುಷ್ಯರ ಪರಿವೆ ಮಾಡಬೇಕು. ಅದಕ್ಕೆ ನಾವು ಮೊದಲೇನ್ ಮಾಡ್ಬೇಕು? ಮನುಷ್ಯರ ಬಗ್ಗೆ ಯೋಚನೆ ಮಾಡ್ಬೇಕು. ಅದು ಈಗಿನ ಮನುಷ್ಯರ ಬಗ್ಗೆ ಯೋಚನೆ ಮಾಡ್ಬೇಕು. 1000 ವರ್ಷದ ಮುಂದೆ ಹುಟ್ಟುತ್ತಾರಲ್ಲ, ಅವ್ರು ಬಿಜ್ಜಳ ರಾಜನ ಹೊಗಳಬೇಕು ಅಂತಲ್ಲ. ಈಗಿನ ಪ್ರಜೆಗಳು ಕ್ಷೇಮವಾಗಿರ್ಬೇಕು, ಕಷ್ಟಗಳವರವು ದೂರ ಆಗಬೇಕು, ಅವ್ರಿಗೆ ಏನೇನು ಸಾಮಾಜಿಕವಾದ ಸವಲತ್ತು ಸಿಗಬೇಕು ಅವೆಲ್ಲ ಸಿಗಬೇಕು. ಇದನ್ನ ನಾವು ಹೇಳ್ಬೇಕು. ನಮ್ ದೇಹ ಮಾತಾಡ್ಬೇಕು ಇದ್ರ ಬಗ್ಗೆ. ನಮ್ ದೇಹ, ನಿಮ್ ದೇಹ, ಇಬ್ಬರು ದೇಹನೂ ಮಾತಾಡ್ಬೇಕು. ಮನುಷ್ಯರಿಗಾಗಿ ನಾವು ಬಾಳ್ಬೇಕು, ಶಿಲೆಗಳಿಗಾಗಿ, ಶಿಲಾಶಾಸನಗಳಿಗಾಗಿ ಅಲ್ಲ. ಎಷ್ಟು ಚೆನ್ನಾಗಿದೆ ಬಸವಣ್ಣನವರ ಅಭಿಪ್ರಾಯ. ಬಿಜ್ಜಳ ನೀ ಬಂದ್ರ ಓಲ್ಗಕ್ಕ ಒಗ್ಗರಣೆ ಹಾಕಿದ ಹಾಂಗಾಕೇತಿ ನೋಡು ಹೇಳ್ತಾನೆ. ನೀನೇನಾದ್ರೂ ಬಂದ್ರೆ ಓಲ್ಗಕ್ಕ ಒಗ್ಗರಣೆ ಹಾಕಿದ ಹಾಂಗಾಕೇತಿ. ಅಂದ್ರೆ ಒಗ್ಗರಣೆ ಹಾಕಿದ್ರೆ ಅದು ಇನ್ನೊಂದಿಷ್ಟು ಏನಾಗ್ತದೆ, ಟೇಸ್ಟ್ ಫುಲ್ ಬರುತ್ತಲ್ಲ, ಇನ್ನೊಂದಷ್ಟು ರುಚಿ ಆಗುತ್ತೆ ಒಗ್ಗರಣೆ ಹಾಕಿದ್ರೆ. ಹಂಗೆ ನೀನೀಗ ಬಂದಿದೀಯ ಅಂದ್ರೆ ಇಲ್ಲಿಯ ಸಂಭಾಷಣೆ, ಇಲ್ಲಿಯ ವಿಚಾರ ಇನ್ನೊಂದಷ್ಟು ಎತ್ತರಕ್ಕೆ ಹೋಗ್ತದೆ ನೋಡು. ಅಂದ್ರೆ ಏನ್ ಹೇಳ್ತಾನೆ ಇಲ್ಲಿ ಬಿಜ್ಜಳ ರಾಜ? ಒಂದಷ್ಟು ವ್ಯಂಗ್ಯನೂ ಇದೆ, ಒಂದಷ್ಟು ಸತ್ಯನೂ ಇದೆ. ಎರಡರ ಮಧ್ಯೆ ತೊಳಲಾಟ ಇದೆ. ಬಸವಣ್ಣನ ನೇರವಾಗಿ ಹೀಯಾಳ್ಸಂಗಿಲ್ಲ,
ಪರೋಕ್ಷವಾಗಿನೇ ಹೇಳ್ಬೇಕು. ಅದನ್ನ ಬಿಜ್ಜಳ ರಾಜ ಹೇಳ್ತಾನೆ, ನೀನ್ ಬಂದ್ರೆ ಇಲ್ಲಿ ಒಗ್ಗರಣೆ ಹಾಕಿದಂಗೆ. ಒಗ್ಗರಣೆ ಹಾಕಿದ್ರೆ ಏನಾಗ್ತದೆ, ರುಚಿ ಬರ್ತದೆ. ಅದ್ರ ಜೊತೆಗೆ ಏನು ಬರ್ತದೆ, ಘಾಟು 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 ಬರ್ತದೆ. ಎಲ್ಲರಿಗೂ ಕೆಮ್ಮು ಸೀನು ಬರ್ತಾವ. ಹಂಗಾಗೈತಿ ನಿನ್ ಕತೆ, ನೀನ್ ಬಂದ್ರಿ ಇಲ್ಲಿ ಅಂತ. ಬಸವಣ್ಣ ನಮ್ರವಾಗಿಯೇ, ಧಣಿ ಇವು ಭಂಡಾರದ ಕೀಲಿಕೈ. ನನ್ ಮೇಲ ನಂಬಿಕೆ ಇಟ್ಟು ನನಗೆ ಒಪ್ಪಿಸಿದ್ರಿ, ಉಪಕಾರ ಮರೆಯುವುದಿಲ್ಲ. ಆದ್ರ ಈಗ ವಜ್ಜೆ ಅನಸಲಿಕ್ಕ ಹತ್ಯಾವ, ಇವನ್ನ ಹೊಳ್ಳಿ ತಗೋಬೇಕು. ಹೇಳ್ತಾನೆ, ಧಣಿ ಇವು ಭಂಡಾರದ ಕೀಲಿಕೈ. ಬಿಜ್ಜಳ ಏನೇ ಮಾತಾಡ್ಲಿ, ಮಂಚಣ ಕ್ರಮಿತ ಏನೇ ಮಾತಾಡ್ಲಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಬಸವಣ್ಣ. ಬಸವಣ್ಣ ಬಹಳ ವಿನಮ್ರವಾಗಿನೇ ಹೇಳ್ತಾನೆ ರಾಜನೆದುರಿಗೆ. ಏನಂತ, ಧಣಿ ಇವು ಭಂಡಾರದ ಕೀಲಿಕೈ. ಇವಿದವಲ್ಲ ಕೀಲಿಕೈ, ಇವು ಭಂಡಾರದವು. ಅಂದ್ರೆ ಟ್ರೆಜರರ್, ಈತ ಖಜಾಂಚಿ, ಖಜಾನೆಯ ಕೀಲಿಕೈ ಬಸವಣ್ಣನ ಹತ್ರ ಇರ್ತವೆ. ಅದಕ್ಕೆ ಕೀಲಿಕೈಯನ್ನ ಕೊಟ್ಟು ಹೇಳ್ತಾನೆ, ಧಣಿ ಇವು ಭಂಡಾರದ ಕೀಲಿಕೈ, ನಮ್ಮ ಖಜಾನೆಯ ಕೀಲಿಕೈಗಳಿವು. ನನ್ನ ಮೇಲೆ ನಂಬಿಕೆ ಇಟ್ಟು ನನಗೆ ಒಪ್ಸಿದ್ರಿ, ನನ್ನ ನಂಬಿಬಿಟ್ಟು ಖಜಾನೆನೇ ಚೆನ್ನಾಗಿ ನೋಡ್ಕೊಳ್ತಾನೆ ಬಸವಣ್ಣ ಅನ್ನೋ ಒಂದು ನಂಬಿಕೆಯಿಂದ ನನಗೆ ಕೊಟ್ಟಿದ್ರಿ. ಸಂತೋಷ, ನೀವು ಕೊಟ್ಟಿದ್ದು ಬಹಳ ಉಪಕಾರ. ಆ ಉಪಕಾರ ಮರೆಯೋದಿಲ್ಲ. ನನಗೆ ಜವಾಬ್ದಾರಿ ಕೊಟ್ಟು ನನ್ನ ಮೇಲೆ ನಂಬಿಕೆ ಇಟ್ಟಿದ್ರಲ್ಲ ಇಷ್ಟು ವರ್ಷ, ಅದನ್ನ ನಾನೆಂದೂ ಮರೆಯೋದಿಲ್ಲ. ಆದ್ರ ಈಗ ವಜ್ಜೆ ಅನಸ್ಲಿಕ್ಕೆ ಹತ್ಯಾವ. ಈಗ ವಜ್ಜೆ ಅನಸ್ಲಿಕ್ಕೆ ಹತ್ಯಾವ ಅಂದ್ರೆ ಈಗ ನನಗೆ ವಜ್ಜೆ, ಇದು ಬಹಳ ತೂಕ ಆಗಿ ಹೋಗ್ಬಿಟ್ಟತೆ, ಇದು ಬೇಕಿಲ್ಲ ನನಗೆ, ಇದ್ರ ಭಾರ ನನ್ನ ಕೈಲಿ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ, ವಜ್ಜೆ ತೂಕ ಆಗಿದೆ ಅಂತ ಅನಿಸ್ತಾ ಇದೆ. ಇದು ನನಗೆ ಅವಶ್ಯಕತೆ ಇಲ್ಲ, ಇದ್ರ ಭಾರ ನನ್ನ ಕೈಲಿ ಒತ್ಕೊಳ್ಳೋದಕ್ಕಾಗೋದಿಲ್ಲ, ಇದನ್ನ ಹೊಳ್ಳಿ ತಗೋಬೇಕು, ಇದನ್ನ ಮತ್ತೆ ನೀವೇ ಮರಳಿ ತಗೊಂಡ್ಬಿಡಿ, ನಿಮಗೆ ಒಪ್ಪಿಸ್ತೀನಿ ಇದನ್ನ ಅಂತ. ನನಗೆ ಬೇಡ ಅಂದ್ರೆ ಇಲ್ಲಿ ಬಸವಣ್ಣನಿಗೆ ರಾಜ್ಯ ಭಾರದ ಬಗ್ಗೆ ಆಗ್ಲಿ, ರಾಜಕೀಯದ ಬಗ್ಗೆ ಆಗ್ಲಿ, ಅಧಿಕಾರದ ಬಗ್ಗೆ ಆಗ್ಲಿ ಯಾವುದೇ ಆಸೆ ಆಮಿಷ ಇಲ್ಲ, ಬೇಕಿಲ್ಲ ಆತನಿಗೆ. ನಿರ್ಲಿಪ್ತ ಸ್ವಭಾವ. ನಿರ್ಲಿಪ್ತರಿಗೆ ರಾಜ್ಯ ತಗೊಂಡು ಏನ್ ಮಾಡ್ತಾರೆ, ಖಜಾನೆ ತಗೊಂಡು ಏನ್ ಮಾಡ್ತಾರೆ. ಬೇರೆಯವರಾಗಿದ್ರೆ ಖಜಾನೆ ಕೈ ಕೊಡು ಅಂತಂದ್ರೆ ಇಲ್ಲ ಸ್ವಾಮಿ ಕೊಡಲ್ಲ, ಮತ್ತಿನ್ನೊಂದ್ಸರಿ ತಪ್ಪು ಮಾಡಲ್ಲ, ನಾನು ಈ ಖಜಾನೆಯಾಗಿ ನಾನು ಬಹಳ ಜೋಪಾನವಾಗಿ ಕೀಲಿಕೈ ನನ್ನ ಹತ್ರನೇ ಇಟ್ಕೊಂತೀನಿ ಅಂತಿದ್ರು. ಅಂತ ದೊಡ್ಡ ಹುದ್ದೆ. ಆದ್ರೆ ಯಾವುದೇ ಮುಲಾಜಿಲ್ದಲೆ ಕೀಲಿಕೈಯನ್ನ ಒಪ್ಪಿಸ್ಕೊಳ್ಳಿ ಅಂತ ಹೇಳ್ತಾನೆ ಬಸವಣ್ಣ. ಬಿಜ್ಜಳ, ನಾ ತಗೊಳ್ಳೋದಿಲ್ಲ ಅಂದ್ರೆ ಒಂದ್ ಪಕ್ಷ ನಾನು ತಗೊಳ್ಳಲ್ಲ ಅಂತೀನಪ್ಪ, ಅವಾಗ ಏನ್ ಮಾಡ್ತೀಯ ಅಂತ. ಬಸವಣ್ಣ, ಅರಮನೆಯೊಳಗೆ ಶಿವಾಲಯ ಅದ, ಅಲ್ಲಿ ಲಿಂಗಕ್ಕೆ ಅರ್ಪಿಸಿ ಹೋಗ್ತೀನಿ. ಮೌನ. ನೀ ಒಂದ್ ಪಕ್ಷ ರಾಜ ತಗೊಳ್ಳಲ್ಲ ಅಂದ್ರೆ ತಗೋಬೇಕು, ನಾನು ವಾಪಸ್ ಕೊಡ್ಲೇಬೇಕು. ನಾನು ಮನಸ್ಸು ಮಾಡ್ಬಿಟ್ಟಿದ್ದೀನಿ, ಇದು ನನ್ನ ಹತ್ರ ಇಟ್ಕೊಳಂಗಿಲ್ಲ, ನನಗೆ ಬೇಕಿಲ್ಲ, ನನಗೆ ವಜಾ ಆಗ್ತಾ ಇದೆ, ತೂಕ ಆಗ್ತಾ ಇದೆ, ಭಾರ ಆಗ್ತಾ ಇದೆ, ನಿಭಾಯಿಸ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ನೀವು ತಗೊಳ್ಳಲ್ಲ ಅಂದ್ರೆ ಅರಮನೆಯಲ್ಲಿ ಒಂದು ಶಿವಾಲಯ ಇದೆ, ಶಿವನ ದೇವಸ್ಥಾನ ಇದೆಯಲ್ಲ, ಶಿವಾಲಯ ಇದೆ, ಅಲ್ಲಿ ಶಿವನ ಲಿಂಗ ಕೂಡ ಇದೆ, ಆ ಲಿಂಗಕ್ಕೆ ಅರ್ಪಿಸ್ತೀನಿ, ಹೋಗ್ತೀನಿ. ಅಪ್ಪ ಶಿವ ನೀನೇ ನೋಡ್ಕೋ ಇದನ್ನ ಅಂತ ಹೇಳ್ತೀನಿ, ಹೋಗ್ಬಿಡ್ತೀನಿ, ಇಷ್ಟೇ. ಯಾರಿಗೂ ಮಾತಾಡಕ್ಕಾಗಲ್ಲ. ಬಸವಣ್ಣನ ದೃಢ ನಿರ್ಧಾರ ಇದೆ. ಮಂಚಣ ಕ್ರಮಿತನಿಗೂ ಏನು ಮಾತಾಡಕ್ಕಾಗಲ್ಲ. ಏನಪ್ಪ ಈ ಮನುಷ್ಯ ಇಷ್ಟು ತ್ಯಾಗಕ್ಕೆ ರೆಡಿ ಆಗಿಬಿಟ್ಟಿದಾನ ಅಂತ ಮಂಚಣ. ಬಿಜ್ಜಳನಿಗೆ ಇಂಥ ಒಳ್ಳೆ ವ್ಯಕ್ತಿನ ಕಳ್ಕೊಳ್ತೀನಲ್ಲ ಅಂತ ಬಿಜ್ಜಳನಿಗೆ ಏನು ಮಾತಾಡಕ್ಕಾಗಲ್ಲ. ಸಂಪೂರ್ಣ ಮೌನ ಆವರಿಸ್ಬಿಡುತ್ತೆ. ಬಿಜ್ಜಳ, 4-5 ವರ್ಷ ಆದವು, ಹಬ್ಬ ಹರದಿನ ಬಿಟ್ರ ನೀ ಅರಮನೆ ಹಂತ್ಯಾಕ ಹಾದಿಲ್ಲ. ನಾ ಯಾಕಂತ ಕೇಳಿಲ್ಲ. ರಾಜ ಮಹಾರಾಜರಿಗೂ ಭಂಡಾರಿ ಬಸವಣ್ಣಗೂ ಮುರುಗಡೆ ಆಗೈತಿ, ಇಡೀ ರಾಜ್ಯ ಆಡ್ಕೊಳಕ್ ಹತ್ತೈತಿ. ಹೀಗಿದ್ದು ನಾ ಈ ಭಂಡಾರದ ಕೀಲಿಕೈ ಹೊಳ್ಳಿ ಇಸ್ಕೊಳ್ಳಲಿಲ್ಲ. ನಮ್ಮ ಅರಸೊತ್ತಿಗೆಯನ್ನು ಹಂಗಿಸಿ ನೀ ವಚನ ಬರೆದಿ, ನಿಮ್ಮ ಅನುಭವ ಗೋಷ್ಠಿಯೊಳಗ ಹಾಡಿದಿ, ನನಗ್ ಗೊತ್ತೈತಿ ಹೇಳ್ತಾನೆ. ಬಿಜ್ಜಳ ಮಹಾರಾಜ ಮತ್ತೆ ಹೇಳ್ತಾನೆ, ಆ ಮೌನವನ್ನ ರಾಜನೇ ಮುರಿಬೇಕಲ್ಲ, ರಾಜನೇ ಮಾತಾಡ್ಬೇಕೀಗ, ರಾಜಂದೇ ಸರ್ತಿ. ಸರಿ, ರಾಜ ಮಾತಾಡ್ತಾನೆ. ಬಿಜ್ಜಳ ರಾಜ, 4-5 ವರ್ಷ ಆಗಿ ಹೋಗಿದ್ದಾವೆ, 4-5 ವರ್ಷ ಆದವು ಅಂದ್ರೆ 4-5 ವರ್ಷ ಮುಗಿದು ಹೋಗ್ಬಿಟ್ಟು. ಹಬ್ಬ ಹರದಿನ ಬಿಟ್ರೆ ಅಂದ್ರೆ ಹಬ್ಬ ಅಥವಾ ಉತ್ಸವ ಇಂಥವನ್ನ ಬಿಟ್ರೆ ನೀ ಅರಮನೆ ಹಂತ್ಯಾಕ ಹಾದಿಲ್ಲ, ಅರಮನೆ ಹತ್ರ ಹಾದಿಲ್ಲ, ಬಂದೇ ಇಲ್ಲ ನೀನು, ಅರಮನೆಗೆ ಬಂದೇ ಇಲ್ಲ ನೀನು.
ಬೇರೆ ಅಧಿಕಾರಿಗಳು ಏನ್ ಮಾಡ್ತಾರೆ, ನಾನು ಅರಮನೆಗೆ ಹೋಗಿ ಬರ್ತೀನಿ ಅಂತ ದಿನಾಕ್ 4 ಸರಿ ಅಡ್ಡಾಡ್ತಾರೆ. ಬಸವಣ್ಣ ಹಾಗಲ್ಲ, ಅದನ್ನೇ ಹೇಳ್ತದಾನೆ, ಬಿಜ್ಜಳನೇ ಹೇಳ್ತದಾನೆ, 4-5 ವರ್ಷದಿಂದ ನೀನು ಅರಮನೆ ಕಡೆಗೆ ಬಂದಿಲ್ಲ, ಯಾವಾಗಾದ್ರೂ ಹಬ್ಬಕ್ಕೆ ಬಂದೀಯಾ, ಉತ್ಸವಕ್ಕೆ ಬಂದಿದೀಯಾ ಅಷ್ಟೇ. ನಾ ಯಾಕ ಅಂತ ಕೇಳಿಲ್ಲ, ನಾನು ಕೂಡ ಕೇಳಿಲ್ಲ ನಿನ್ನ, ಯಾಕಂದ್ರೆ ಎಲ್ಲ ಕೆಲಸ ನಡೀತಾ ಇದೆಯಲ್ಲ, ಸುಸೂತ್ರವಾಗಿ ನಡೆಸ್ತಾ ಇದ್ದೀನಿ, ನೀನ್ ಎಲ್ಲಿದ್ರೇನು, ಅದಕ್ಕೆ ನಾನು ಕೇಳಿಲ್ಲ. ಮಹಾರಾಜರಿಗೂ ಭಂಡಾರಿ ಬಸವಣ್ಣಗೂ ಮುರುಗಡೆ ಆಗೈತಿ, ಇಡೀ ರಾಜ್ಯ ಆಡಿಕೊಂಡಾಕ ಹತ್ತೈತಿ. ಬಸವಣ್ಣನಿಗೂ ಮತ್ತು ಮಹಾರಾಜರಿಗೂ ಮಧ್ಯೆ ಏನೋ ಒಂದು ಭಿನ್ನಾಭಿಪ್ರಾಯ ತಲೆದೋರಿದೆ ಅಂತ ಇಡೀ ರಾಜ್ಯ ಮಾತಾಡ್ಕೊಳ್ತಾ ಇದ್ದಾರೆ. ಆಡಿಕೊಂಡಾಕ ಹತ್ತೈತಿ ಅಂದ್ರೆ ಮಾತಾಡ್ಕೊಳ್ತಾ ಇದ್ದಾರೆ ಪರಸ್ಪರರು. ಯಾಕೋ ಬಸವಣ್ಣನಿಗೂ ಬಿಜ್ಜಳನಿಗೂ ಮನಸ್ಸಿದೆ, ಇಬ್ರಿಗೂ ಸರಿ ಇದ್ದ ಹಾಗಿಲ್ಲ ಅಂತ ಇಡೀ ಪ್ರಜೆಗಳು ಆಡ್ಕೊಳ್ತಾ ಇದ್ದಾರೆ, ಮಾತಾಡ್ಕೊಳ್ತಾ ಇದ್ದಾರೆ. ಹೀಗಿದ್ದು ನಾ ಈ ಭಂಡಾರದ ಕೀಲಿಕೈ ಹೊಳ್ಳಿ ಹಿಸ್ಕೊಳ್ಳಿಲ್ಲ. ಹಿಂಗಿದ್ದು ಈ ತರ ಎಲ್ಲ ಜನಗಳು ಮಾತಾಡಿದ್ರು, ಅವ್ರು ಮಾತಾಡಿದ್ ನನಗೆ ಗೊತ್ತಾದ್ರೂ ಬಾರಪ್ಪ ನಿನ್ನ ಕೀಲಿಕೈ ಕೊಡಂತ ನಾನು ಕೇಳಲಿಲ್ಲ, ನಾನು ಇಸ್ಕೊಳ್ಳಿಲ್ಲ, ನಾನು ತಗೊಳ್ಳೂ ಇಲ್ಲ. ಅಂದ್ರೆ ಕೆಲಸ ನಡೆಸ್ತಾ ಇದೆಯಲ್ಲ, ಮುಗೀತು ಅಂತ. ಇನ್ನೂ ಮುಂದಕ್ಕೆ ಹೇಳ್ತಾನೆ ಬಿಜ್ಜಳ, ನೋಡು, ನಮ್ಮ ಅರಸೊತ್ತಿಗೆಯನ್ನ ಹಂಗಿಸಿ ನೀವು ವಚನ ಬರ್ದಿ. ನಮ್ಮ ಅರಸೊತ್ತಿಗೆ, ನಮ್ಮ ರಾಜತನ, ರಾಜವೈಭವ, ಈ ಕೀರ್ತಿ, ಇದನ್ನೆಲ್ಲ ಹಂಗಿಸಿ, ಇದನ್ನೆಲ್ಲ ವೇಸ್ಟ್ ಅಂತ ಹೇಳಿ, ಕೆಲಸಕ್ಕೆ ಬರದ್ದು ಅಂತ ಹೇಳಿ ಹಂಗಿಸಿ ಅದ್ರ ವಚನ ಬರ್ದಿದೀಯ ನೀನು. ಅಲ್ಲಿಗೂ ನಾನು ಸುಮ್ಮನೆ ಇದ್ದೆ, ಏನನ್ನ ಬರ್ಕೋ ಅಂತ. ನಿಮ್ಮ ಅನುಭವ ಗೋಷ್ಠಿಯೊಳಗ ಹಾಡಿದಿ, ಅದನ್ನ ಅಲ್ಲಿಗೂ ಬಿಡ್ಲಿಲ್ಲ ಬರೆದು. ನಿಮ್ಮ ಅನುಭವ ಗೋಷ್ಠಿ ಐತಲ್ಲ, ಅನುಭವ ಗೋಷ್ಠಿ ಅಂದ್ರೆ ಶರಣರೆಲ್ಲ ಸೇರಿ ಒಂದು ಧಾರ್ಮಿಕ ವಿಚಾರ, ಸಾಮಾಜಿಕ ವಿಚಾರವನ್ನ ಚರ್ಚೆ ಮಾಡುವಂತಹ ಒಂದು ಸ್ಥಳ, ಘನತೆ ಇರುವಂತಹ ಒಂದು ಸ್ಥಳ, ಅದು ಅನುಭವ ಗೋಷ್ಠಿ. ಅಲ್ಲಿ ಹಾಡಿದಿ ಕೂಡ ವಚನ ಬರೆದು, ಅದು ನನ್ನ ಕಿವಿಗೆ ಬಡಿದಿದೆ, ನನ್ನ ಕಿವಿವರೆಗೂ ಬಂದಿದೆ, ನನಗೆ ಕೇಳಿಸ್ಕೊಂಡಿದ್ದೀನಿ ನಾನು ಅದನ್ನ. ನನಗ್ ಗೊತ್ತೈತಿ ನೀನ್ ಇದೆಲ್ಲ ಮಾಡಿರೋದು, ನನಗ್ ಗೊತ್ತೈತಿ, ನೀನು ಮುಂದೆ ಹೀಗೆ ಮಾಡ್ತಿ ಅನ್ನೋದು ನನಗ್ ಗೊತ್ತೈತಿ ಅಂತ ಹೇಳ್ತಾನೆ ಬಿಜ್ಜಳ. ಅಂದ್ರೆ ನೀನ್ ಮಾಡಿರೋದೆಲ್ಲ ನನಗ್ ಗೊತ್ತೈತೆ, ನೋಡ್ಕೋ ಅಂತ. ಬಸವಣ್ಣ, ನಾ ಮೊದಲೇ ಹೇಳಿದ್ದೆ ಧಣಿ, ನಾ ಭಂಡಾರದಲ್ಲಿ ದುಡಿಯೋದು ಬಿಜ್ಜಳ ಮಹಾರಾಜರ ಅನುಕೂಲತೆಗಾಗಿ ಅಲ್ಲ. ಆ ಸಂಪತ್ತು ರಾಜವಂಶದ ಸೊತ್ತಲ್ಲ, ಜನರ ಸೊತ್ತು. ಪ್ರಜೆಗಳ ಪಾಲಕ ಅಂತ ರಾಜನಿಗೆ ಅಲ್ಲಿ ಅಧಿಕಾರ ಅದ, ಆದ್ರ ರಾಜನ ಮನೆಯವರಿಗೆ ಅಲ್ಲಿ ಪ್ರವೇಶ ಇಲ್ಲ. ಬಸವಣ್ಣ ಹೇಳ್ತಾನೆ, ನಾ ಮೊದಲೇ ಹೇಳಿದ್ದೆ ಧಣಿ, ನಾನು ಮೊದಲೇ ಹೇಳಿದ್ದೆ ಇದನ್ನೆಲ್ಲ. ಏನಂತ, ನಾ ಭಂಡಾರದಲ್ಲಿ ದುಡಿಯೋದು ಬಿಜ್ಜಳ ಮಹಾರಾಜನ ಅನುಕೂಲಕ್ಕಲ್ಲ. ನಾನು ರಾಜನ ಆಸ್ಥಾನದಲ್ಲಿ ಇದ್ದೀನಿ, ದುಡಿತಾ ಇದ್ದೀನಿ, ಸಂಬಳ ಕೊಡ್ತಾ ಇದ್ದೀರಿ ನಿಜ, ಆದ್ರೆ ನಾನು ದುಡಿಯೋದು ರಾಜನಿಗಾಗಿ ಅಲ್ಲ ಅಂತ ನಾನು ಮೊದಲೇ ಹೇಳಿದ್ದೀನಿ. ನಾನು ದುಡಿಯೋದು ಯಾರಿಗಾಗಿ? ಅದು ಪ್ರಜೆಗಳಿಗಾಗಿ. ಅದಕ್ಕೆ ಹೇಳ್ತಾನೆ, ದುಡಿಯೋದು ಬಿಜ್ಜಳ ಮಹಾರಾಜರ ಅನುಕೂಲತೆಗಾಗಿ ಅಲ್ಲ, ನಿಮ್ಮ ಕ್ಷೇಮಕ್ಕಾಗಿ ಅಲ್ಲ ನಾನು ದುಡಿಯೋದು. ಅಲ್ಲಿ ಏನು ಸಂಪತ್ತಿದೆ, ರಾಜ್ಯದ ಸಂಪತ್ತು, ಅದು ರಾಜವಂಶದ ಸಂಪತ್ತಲ್ಲ, ಅದು ಬಿಜ್ಜಳ ರಾಜನ ಸಂಪತ್ತೂ ಅಲ್ಲ. ನಾನು ಬಿಜ್ಜಳ ರಾಜನಿಗಾಗಿ ದುಡಿಯೋದು ಇಲ್ಲ. ನಮ್ಮ ರಾಜ್ಯದಲ್ಲಿರೋ ಸಂಪತ್ತು, ಅದನ್ನು ನಾನು ಇಷ್ಟು ದಿವಸ ಏನು ಜವಾಬ್ದಾರಿ ವಹಿಸ್ಕೊಂಡಿದ್ದೆ, ಅದು ರಾಜರ ಸಂಪತ್ತಲ್ಲ, ಬಿಜ್ಜಳ ರಾಜನ ಸಂಪತ್ತಲ್ಲ, ಅದು ಜನರ ಸೊತ್ತು, ಜನರ ಸಂಪತ್ತು. ಅದಕ್ಕಾಗಿನೇ ನಾನು ಅದನ್ನು ರಕ್ಷಣೆ ಮಾಡ್ಕಂತ ಇದ್ದೆ. ಬಿಜ್ಜಳಂದಾಗಿದ್ರೆ ನಾನು ಯಾಕೆ ರಕ್ಷಣೆ ಮಾಡ್ಲಿ, ನನಗೇನು ಗ್ರಾಚಾರ? ಜನಗಳ ಸಂಪತ್ತಾಗಿರೋದ್ರಿಂದ ನಾನು ಅದನ್ನು ರಕ್ಷಣೆ ಮಾಡ್ತಾ ಇದ್ದೆ ಇಷ್ಟು ದಿವಸ. ಪ್ರಜೆಗಳ ಪಾಲಕ ಅಂತ ರಾಜನಿಗೆ ಅಲ್ಲಿ ಅಧಿಕಾರ ಅದ. ನೀನು ಪ್ರಜೆಗಳ ಪಾಲಕ, ಪ್ರಜೆಗಳನ್ನ ಚೆನ್ನಾಗಿ ಪಾಲಿಸ್ತೀಯ ಅಂತ ರಾಜನಿಗೊಂದು ಅಧಿಕಾರ ಕೊಟ್ಟಿದ್ದಾರೆ. ಎಲ್ಲ ಜನಗಳು ಸೇರಿಸಿ, ಪ್ರಜೆಗಳೆಲ್ಲ ಸೇರಿಸಿ ರಾಜನಿಗೊಂದು ಅಧಿಕಾರ ಕೊಟ್ಟಿದ್ದಾರೆ. ಯಾವ ಬೇಕಾದ್ರೂ ಪ್ರಜೆಗಳು ಕಿತ್ತಾಕ್ಬೋದು, ಆದ್ರೆ ಪ್ರಜೆಗಳು ನಿನಗೆ ಅಧಿಕಾರ ಕೊಟ್ಟಿದ್ದಾರೆ. ಯಾಕೆ? ಆ ಸಂಪತ್ತನ್ನ ಸಮಾಜಕ್ಕೆ ಸದ್ವಿನಿಯೋಗ ಮಾಡ್ಲಿ ಅಂತ. ಆದ್ರ ರಾಜನ ಮನೆಯವರಿಗೆ ಅಲ್ಲಿ ಪ್ರವೇಶ ಇಲ್ಲ. ಏನ್ ಸಂಪತ್ತಿದೆ, ಆ ಸಂಪತ್ತಿನ ಮೇಲ್ವಿಚಾರಣೆನೇ ಏನ್ ನಾನ್ ನೋಡ್ತಾ ಇದ್ದೆ ಭಂಡಾರಿಯಾಗಿ, ಅದು ಪ್ರಜೆಗಳ ಸಂಪತ್ತು. ಅಲ್ಲಿ ರಾಜರಿಗೆ ಪ್ರವೇಶ ಇಲ್ಲ. ರಾಜ ಆಗ್ಲಿ, ರಾಜನ ಮಕ್ಕಳಾಗ್ಲಿ, ಮಡದಿಯರು ಯಾರೇ ಆಗಿರ್ಲಿ, ರಾಜನ ಮನೆಯವರಿಗೆ ಅಲ್ಲಿ ಪ್ರವೇಶ ಇಲ್ಲ, ಅಲ್ಲಿ ಬರಂಗಿಲ್ಲ ಅಂತ. ಅಂದ್ರೆ ಅಲ್ಲಿ ಯಾರೋ ಬಂದಿದ್ದಾರೆ ಅಂತ ಏನೋ ಇದೆ ಅಲ್ಲಿ, ಕೂಡದಲ್ಲಿ ಯಾರು, ಅದು ಪ್ರಜೆಗಳು ಮಾತ್ರ ಬರ್ಬೇಕು, ಇನ್ಯಾರು ಬರಂಗಿಲ್ಲ. ಬಿಜ್ಜಳ, ಅದೇನೇ ಇರ್ಲಿ, ನಾ ಕೇಳೋ ಪ್ರಶ್ನೆಗೆ ನೆಟ್ಟಗ ಉತ್ತರ ಹೇಳು. ಬ್ಯಾರೆ ಯಾವನಾರೇ ಅರಸ ಆಗಿದ್ರ ನನ್ನಷ್ಟು ಸಡಲ ಬಿಡ್ತಿದ್ದ ನೀನು? ಮತ್ತೇನೋ ಸರಿ ಕೇಳ್ತನ್ರ, ನೋಡಪ್ಪ ಬಸವಣ್ಣ, ಅದೇನೇನೇ ಇರ್ಲಿ, ಅದೇನೇ ಬಿಡು,
ಆ ಕಡೆಗೆ ಅರಮನೆ ಬಿಡು, ಭಂಡಾರ ಬಿಡು, ಅರಮನೆಯವರು ಬರಬಾರ್ದು ಅನ್ನೋದು ಬಿಡು, ಪ್ರಜೆಗಳಿಗೆ ಯೋಗಕ್ಷೇಮ ಬಿಡು, ಸುಮ್ಮನೆ ಜನರಲ್ಲ ಒಂದು ಹೇಳ್ಬಿಡು, ಸರಿಯಾಗಿ ಹೇಳು, ಕರೆಕ್ಟಾಗಿ ಮನಸ್ಪೂರ್ವಕವಾಗಿ ಹೇಳು, ನೆಟ್ಟಗೆ ಹೇಳು. ಅಂದ್ರೆ ನಿನ್ನ ಮನಸ್ಪೂರ್ವಕವಾಗಿ ಹೃದಯ ಪೂರ್ವಕವಾಗಿ ಹೇಳು. ನಾ ಕೇಳೋ ಪ್ರಶ್ನೆಗೆ ಉತ್ತರನ ಅಂತ. ಏನ್ ಪ್ರಶ್ನೆ? ಬ್ಯಾರೆ ಯಾವನಾರೇ ಅರಸ ಆಗಿದ್ರೆ, ಇವ ನನ್ನ ಬಿಟ್ಕೊಂಡು, ಬಿಜ್ಜಳ ರಾಜ ಬಿಟ್ಕೊಂಡು ಇನ್ಯಾರಾದ್ರೂ ಬೇರೆ ರಾಜ ಆಗಿದ್ರೆ ನನ್ನಷ್ಟು ಸಡಲ ಬಿಡ್ತಿದ್ರೇನು? ನನ್ನಷ್ಟು ನಾನೇನ್ ನಿನಗೆ ಫ್ರೀಯಾಗಿ ಬಿಟ್ಬಿಟ್ಟಿದೀನಿ ಹಾಗೆ ಬಿಡ್ತಾ ಇದ್ರ? 4 ವರ್ಷ ಬರ್ದೇ ಇದ್ರು ಕೇಳಲಿಲ್ಲ, ನನ್ನ ಬಗ್ಗೆ ವಚನ ಬರೆದ್ರು ಕೇಳಲಿಲ್ಲ, ನನ್ನ ಬಗ್ಗೆ ವಚನ ಬರೆದು ಅನುಭವ ಗೋಷ್ಠಿಯಲ್ಲಿ ಹಾಡಿದ್ರು ಕೇಳಲಿಲ್ಲ. ಯೋಚನೆ ಮಾಡು, ನನ್ನಷ್ಟು ನಿನ್ನನ್ನ ಮುಕ್ತವಾಗಿ ಯಾರಾದ್ರೂ ಬಿಡ್ತಾ ಇದ್ರ? ಹೃದಯಪೂರ್ವಕವಾಗಿ ಹೇಳು, ನಿನ್ನ ಹೃದಯ ಮುಟ್ಕೊಂಡು ಹೇಳು ಅಂತಾನೆ ಬಿಜ್ಜಳ. ಬಸವಣ್ಣ ಏನ್ ಹೇಳ್ಬೇಕೀಗ? ಬಸವಣ್ಣ ಯಾವಾಗಲೂ ಹೃದಯಪೂರ್ವಕವಾಗಿ ಹೇಳೋದು, ಈಗಲೂ ಅದನ್ನೇ ಹೇಳ್ತಾನೆ ಬಸವಣ್ಣ. ಇಲ್ಲ ದಣಿ, ಒಪ್ಕೋತೀನಿ, ಬಿಡ್ತಿದ್ದಿಲ್ಲ. ಬಸವಣ್ಣ ಹೇಳ್ತಾನೆ, ಇಲ್ಲ ದಣಿ, ನಿಜ ನೀವು ಹೇಳೋದು, ಯಾರೂ ಬಿಡ್ತಿರ್ಲಿಲ್ಲ. ಬೇರೆಯವರಾಗಿದ್ರೆ ಏನ್ ಮಾಡ್ತಿದ್ರು? ಇಷ್ಟೊತ್ತಿಗೆ ಅರೆಸ್ಟ್ ಮಾಡ್ತಿದ್ರು, ಇಲ್ಲ ಕಿತ್ತಾಕ್ತಿದ್ರು, ಏನೋ ಒಂದು ಆಗ್ತಿತ್ತು. ನೀವು ನಿಜವಾಗೂ ನನ್ನನ್ನು ಮುಕ್ತವಾಗಿ ಬಿಟ್ಟಿದ್ದೀರಿ, ಎರಡನೇ ಮಾತಿಲ್ಲ, ಅನುಮಾನ ಇಲ್ಲ ಅಂತ. ಬಿಜ್ಜಳ, ಹಂಗಾರ ನಾ ಹೇಳಿದ್ದು ಕೇಳು. ಹುಡುಗಾಟದಾಗ ಆದದ್ದು ಆಗಿ ಹೋತು, ಮರೆತು ಬಿಡೋದನ್ನ. ನನ್ನ ಮಗ ಎಬಡ, ಅರಿವುಗೇಡಿ, ಮಂಚನ ಕ್ರಮಿತ. ಛೇ ಮಹಾಪ್ರಭು, ಏನೀ ಮಾತು? ಮತ್ ಬಿಜ್ಜಳ ಹೇಳ್ತಾನೆ, ಹಂಗಾರ ಮತ್ ಸರಿ ಅಲ್ಲನಪ್ಪ, ನಾನು ನಿನಗೆ ಒಳ್ಳೇದೇ ಮಾಡಿದ್ದೀನಲ್ವಾ, ನೀನು ಮುಕ್ತೋಗಿ ಬಿಟ್ಟಿದ್ದೀನಲ್ಲ, ನನ್ನ ಮಾತು ಸತ್ಯ ಆಗಿದ್ರೆ ನೀನು ಅದನ್ನು ಒಪ್ಪಿಕೊಂಡಿದೀಯ. ಹಾಗಿದ್ಮೇಲೆ ಹಂಗಾರ ಹಾಗೆ ಇದ್ಮೇಲೆ ನಾ ಹೇಳಿದ್ ಕೇಳು. ಈಗ ನಾನು ಏನು ಹೇಳ್ತಿದ್ದೀನಿ ಅದನ್ನ ಕೇಳು. ಹುಡುಗಾಟದಾಗ ಆದದ್ದು ಆಗಿ ಹೋಯ್ತು. ಏನೋ ಹುಡುಗಾಟದಾಗಪ್ಪ, ಹುಡುಗರಾಟ, ಏನೋ ಒಂದು ನಡೆದೋಗ್ಬಿಡ್ತು, ನಡಿಬಾರ್ದು ಘಟನೆ ಏನೋ ನಡೆದಿದೆ ಇಲ್ಲಿ, ಆ ಘಟನೆ ನಡೆದೋಗ್ಬಿಡ್ತು, ಮರ್ತು ಬಿಡು ಅದನ್ನ ಮರ್ತು ಬಿಡು. ರಾಜನ ಮನೆಯವರಲ್ಲಿ ಬರಬಾರ್ದು ಅಂದ್ರೆ ಮುಂದಕ್ಕೆ ಹೇಳ್ತಾನೆ ನೋಡು, ನನ್ನ ಮಗ ಎಬಡ, ಅರಿವುಗೇಡಿ ಅಂದ್ರೆ ನನ್ನ ಮಗ ಎಬಡ, ನನ್ನ ಮಗ ದಡ್ಡ, ಅಲ್ಲಿ ಬಂದ್ಬಿಟ್ಟಿದಾನೆ ಅಂತ. ಇವನ್ ಮಗ ಬಿಜ್ಜಳನ ಮಗ ಎಲ್ಲೋ ಹೋಗಿದ್ದಾನೆ ಭಂಡಾರಕ್ಕೆ, ಅದಕ್ಕೆ ಇಷ್ಟೊಂದು ಸಿಟ್ಟು ಬಸವಣ್ಣನಿಗೆ. ಏನೋ ಸಂಭಾಷಣೆ ನಡೆದಿರುತ್ತೆ, ಅದಕ್ಕೆ ಸಿಟ್ಟು. ಅರಿವುಗೇಡಿ, ತಿಳುವಳಿಕೆ ಇಲ್ಲ ಅವನಿಗೆ, ಬಿಟ್ಟು ಬಿಡುವ. ಮಂಚಣ ಕ್ರಮಿತ ಹೇಳ್ತಾನೆ, ಮತ್ತೆ ಬಾಯಿ ಹಾಕ್ಬಿಡ್ತಾನೆ ಮಧ್ಯಾಹ್ನ ಬಸವಣ್ಣ ಮತ್ತು ಬಿಜ್ಜಳನ ಮಧ್ಯೆ. ಛೇ ಮಹಾಪ್ರಭು, ಏನೀ ಮಾತು? ಎಂತ ಮಾತು ಮಾತಾಡ್ತಿರಲ್ಲ? ನಿಮ್ಮ ಮಗನ ನೀವೇ ಬೈ ಕೇಳ್ತಿರಲ್ಲ. ಬಸವಣ್ಣ ನಿಮ್ ಪ್ರಜೆ ಅನ್ನೋ ಅರ್ಥದಲ್ಲಿ, ನೀವು ಮಹಾರಾಜರು ಅನ್ನೋ ಅರ್ಥದಲ್ಲಿ ಹೇಳ್ತಾನೆ. ಛೇ ಮಹಾಪ್ರಭು, ಏನೀ ಮಾತು? ಇದು ಸರಿಯಲ್ಲ ನೀವು ಮಾತಾಡಿದ ಮಾತು ಅಂತ. ನೀವು ಶ್ರೇಷ್ಠರು ಅಂತ, ನಾವು ಕನಿಷ್ಠರು ಅಂತ. ಬಿಜ್ಜಳ, ನಿನಗನಿಸಿದ್ರ ಹೇಳು, ಈಗಿಂದೀಗ ಅವನನ್ನ ಕಟ್ಟಿ ತಂದು ನಿನ್ನ ಕಾಲಾಗ ಚೆಲ್ತೀನಿ. ಬಸವಣ್ಣ, ನಾ ರಾಜಕುಮಾರನ ಮಾತ್ರ ಯಾಕೆ ದೂರ್ಲಿ? ಅನುಭವ ಗೋಷ್ಠಿನೂ ಕರೀಲಕ್ಕ ಹತ್ಯದ, ಇನ್ನು ಮುಂದೆ ಅದಕ್ಕೆ ಅರ್ಪಿಸ್ಕೊಳ್ಳೋಣ ಅಂತಿದ್ದೀನಿ. ಮತ್ತೆ ಸಮಾಧಾನದಿಂದನೇ ಬಸವಣ್ಣ ಹೇಳ್ತಾನೆ. ಬಿಜ್ಜಳ ಹೇಳ್ತಾನೆ, ನಿನಗನಿಸಿದ್ರೆ ಹೇಳು. ಬಿಜ್ಜಳ ಹೇಳ್ತಾನೆ ಈಗ ಮತ್ತೇನೆ, ಆ ಮಗನ ಬಗ್ಗೆ ಸಿಟ್ಟಿರ್ಬೋದು ಬಸವಣ್ಣನಿಗೆ ಅಂತ ಅಂದುಕೊಂಡು ಹೇಳ್ತಾನೆ. ನಿನಗನಿಸಿದ್ರೆ ಹೇಳು, ನಿನಗೇನಾದ್ರೂ ಅನಿಸಿದ್ರೆ, ಅವನ್ ತಪ್ಪು ಮಾಡಿದಾನೆ ಅನಿಸಿದ್ರೆ ಹೇಳು. ಈಗಿಂದೀಗ್ಲೇ ಅವನ್ನ ಕಟ್ಟಿ ಎಳಕಂಡು ಬಂದು ನಿನ್ನ ಕಾಲಕ್ಕೆ ಬಿಸಾಕ್ಬಿಡ್ತೀನಪ್ಪ. ಅವನೇನ್ ತಪ್ಪು ಮಾಡಿದಾನೆ ನೀನೇ ಶಿಕ್ಷೆ ಕೊಟ್ಬಿಡು ಅಂತ. ಯಾವ ಮಟ್ಟಕ್ಕೆ ಬಸವಣ್ಣನನ್ನ ನಂಬಿದಾನೆ ಬಿಜ್ಜಳ ಅಂತ. ಬಸವಣ್ಣನ ಮೇಲೆ ಎಂತಹ ಒಳ್ಳೆ ಅಭಿಪ್ರಾಯ ಇದೆ ಬಿಜ್ಜಳನಿಗೆ ಅನ್ನೋದು ಇಲ್ಲಿ ವ್ಯಕ್ತವಾಗುತ್ತೆ. ಮಗನಿಗಿಂತ ಹೆಚ್ಚಾಗಿ ನೋಡ್ಕೊಳ್ತಿದ್ದಾನೆ ಬಸವಣ್ಣನನ್ನ. ಬಸವಣ್ಣನನ್ನ ಯಾಕೆ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ದಾನೆ? ಆತನ ಶ್ರೇಷ್ಠ ಕಾರ್ಯಕ್ಕಾಗಿ ಅಲ್ವಾ? ಬಸವಣ್ಣ ಮತ್ತೆ ಹೇಳ್ತಾನೆ, ನಾನು ರಾಜ್ಕುಮಾರನ್ ಮಾತ್ರ ಯಾಕೆ ದೂರ್ಲಿ? ರಾಜ್ಕುಮಾರ ಅವನೊಬ್ಬನೇ ನಾನು ದೂರದಲ್ಲ. ಅದೊಂದು ಅವನ್ ಸಣ್ಣ ತಪ್ಪು ಮಾಡಿದಾನೆ ಅನ್ನೋದಲ್ಲ ಮುಖ್ಯ ಇಲ್ಲಿ. ಅದಕ್ಕಿಂತ ಮುಖ್ಯವಾದ್ದು ಅನುಭವ ಗೋಷ್ಠಿನೂ ಕರೀಲಿಕ್ಕೆ ಹತ್ಯದ. ಅನುಭವ ಗೋಷ್ಠಿ ಇದೆಯಲ್ಲ, ಅದು ಕೂಡ ನನ್ನನ್ನ ಕರೀಲಿಕ್ಕ ಹತ್ಯದ. ಅದು ಕೂಡ ನಾನು ಕರೆಯೋದಕ್ಕೆ ಹತ್ಯದ. ಅಲ್ಲಿ ನಾನು ಕರಿತಾ ಐತೆ, ಬಾ ನನ್ನ ಜೊತೆಗಿರು, ಅಲ್ಲಿ ರಾಜಂತಾಗೆ ಯಾಕಿದ್ಯಾ, ರಾಜಂತಾಗೆ ಯಾಕೆ ಕೆಲಸ ಮಾಡ್ತೀಯಾ, ನನ್ನ ಕೆಲಸ ಮಾಡ್ಬಾ ಅಂತ ನನ್ನ ಕರೆಯಲಿಕ್ಕೆ ಹತ್ಯದ. ಅದು ಕರಿತಾ ಇದೆ. ಇನ್ನು ಮುಂದೆ ಅದಕ್ಕೆ ನನ್ನನ್ನು ಸಂಪೂರ್ಣವಾಗಿ ಅರ್ಪಿಸ್ಕೊಂಡು ಬಿಡ್ತೀನಿ, ಅದ್ರ ಕೆಲಸನೇ ಮುಂದುವರ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಅಂತ ಬಸವಣ್ಣ ಹೇಳ್ತಾನೆ. ನೋಡ್ರಿ, ಭಂಡಾರಿ ಕೆಲಸಕ್ಕಿಂತ, ಖಜಾಂಚಿ ಕೆಲಸಕ್ಕಿಂತ ಅನುಭವ ಗೋಷ್ಠಿ ಅಂದ್ರೆ ಸಾಮಾಜಿಕ ಕಾರ್ಯ, ಇದೇ ಬಸವಣ್ಣನಿಗೆ ಮುಖ್ಯ ಆಗುತ್ತೆ ಈ ಮಾತಲ್ಲಿ. ಬಿಜ್ಜಳ ನಿಂತು, ನನಗ ಸೇರುವುದಿಲ್ಲ ಅಂದ್ರೆ ಇದು ರಾಜಕುಮಾರ
ಜನರು ನನ್ನ ಮಗನನ್ನು ಯುವರಾಜ ಅಂತ ಕರೆದ್ರ ರಾಣಿ ರಂಭಾವತಿಗೂ ತೃಪ್ತಿಯಾದೀತು, ನನಗೂ ನೆಮ್ಮದಿಯಾದೀತು. ಇದು ಇಡೀ ಆಸ್ಥಾನಕ್ಕೆ ಗೊತ್ತಿದ್ದ ಮಾತು. ಮತ್ತೆ ಬಿಜ್ಜಳಂಗ್ ಒಂಚೂರು ಸಿಟ್ಟು ಬರ್ತದೆ. ಎಷ್ಟು ಹೇಳಿದ್ರು ಇವನ್ ಕೇಳಂಗಿಲ್ಲಲ್ಲ ನನ್ನ ಮಾತನ್ನ ಅಂತ. ಅದಕ್ಕೆ ನಿಂತ್ಕೊಂಡು ಹೇಳ್ತೇನೆ. ಇಷ್ಟೊತ್ತು ಕುತ್ಕೊಂಡಿದ್ದ, ನಿಂತ್ಕೊಂಡು ಹೇಳ್ತೇನೆ. ನಿಂತ್ಕೊಳ್ಳೋದೆ ಅವಾಗ ಚೂರು ಸಿಟ್ಟು ಬಂದಾಗ. ಅಂದ್ರೆ ಇದೊಂದು ಪ್ರೀತಿಯ ಸಿಟ್ಟು ಅಷ್ಟೇ, ಸಿಟ್ಟಲ್ಲ, ಪ್ರೀತಿಯ ಸಿಟ್ಟು. ಹಂಗ ಸಿಟ್ಟು ಬಂದಿದ್ರೆ ಇವನ ಜೈಲಿಗೆ ಹಾಕುವಂತಿದ್ರು, ಇಲ್ಲ ಗಲ್ಲಿಗೆ ಹಾಕುವಂತಿದ್ರು. ಅದಲ್ಲ, ಪ್ರೀತಿಯ ಸಿಟ್ಟು. ಬಸವಣ್ಣನ ಮೇಲೆ ಹೇಳ್ತಾನೆ, ನನಗ್ ಸೇರೋದಿಲ್ಲ ಅಂದ್ರೆ ಇದು ನೋಡು, ನೀನ್ ಮಾತಾಡ್ತೀಯಲ್ಲ, ಇದು ನನಗ್ ಸೇರೋದಿಲ್ಲಪ್ಪ, ನನಗೆ ಇಷ್ಟ ಆಗಲ್ಲ ಇಂಥ ಮಾತುಗಳೆಲ್ಲ, ನೀನ್ ಮಾತಾಡೋ ಮಾತು ಸರಿ ಇಲ್ಲ ಅಂತ. ರಾಜ್ಕುಮಾರ್ ಅವನು, ನನ್ನ ಮಗ ಇದ್ದಾನೆ. ಜನರು ನನ್ನ ಮಗನನ್ನ ಯುವರಾಜ ಅಂತ ಕರೆದ್ರೆ ಅವನೇ ರಾಜ, ರಾಜನ ಮಗ ಅಂದ್ಮೇಲೆ ಅವನನ್ನ ಜನಗಳು ಯುವರಾಜ ಅಂತ ಕರೆದ್ರೆ ರಾಣಿ ರಂಭಾವತಿಗೂ ತೃಪ್ತಿಯಾದೀತು. ಈ ರಾಜನ ಹೆಂಡತಿ ಹೆಸರು ರಂಭಾವತಿ, ಬಿಜ್ಜಳನ ರಾಣಿಯ ಹೆಸರು ರಂಭಾವತಿ. ಆತನ ಆ ರಾಜಕುಮಾರನ ತಾಯಿ, ಅವಳಿಗೂ ತೃಪ್ತಿ ಆಗುತ್ತೆ. ಪ್ರಜೆಗಳು ಕರಿಬೇಕು ಇವನನ್ನ ಯುವರಾಜ ಅಂತ ಕರೆದ್ರೆ ರಾಣಿ ರಂಭಾವತಿಗೂ ತೃಪ್ತಿ ಆಗ್ತದೆ, ನನಗೂ ನೆಮ್ಮದಿ ಆಗುತ್ತೆ. ಕರೆಯೋದ್ರಿಂದ ಯುವರಾಜ ಅಂತ ನನ್ನ ಮಗನ ಕರೆದ್ರೆ ನನಗೂ ನೆಮ್ಮದಿ ಆಗ್ತದೆ. ಇದು ಇಡೀ ಆಸ್ಥಾನಕ್ಕೆ ಗೊತ್ತಿದ್ದ ಮಾತು. ಇದು ನನಗೊಬ್ಬನ ಮಾತಲ್ಲ, ರಾಣಿ ರಂಭಾವತಿ ಮಾತಲ್ಲ, ಮಂಚಣ್ಣ ಕ್ರಮಿತನ ಮಾತಲ್ಲ, ಇಡೀ ಆಸ್ಥಾನ, ರಾಜನ ಆಸ್ಥಾನ ಏನಿದೆ ಅಲ್ಲೆಲ್ಲರಿಗೂ ಇದು ಗೊತ್ತಿರೋ ವಿಷಯ ಅಲ್ವಾ ಅಂತ ಮತ್ತೆ ಹೇಳ್ತಾನೆ ಬಸವಣ್ಣ. ಮಹಾರಾಜರು ರಾಜಕುಮಾರರಿಗೆ ಯುವರಾಜ ಪಟ್ಟ ಕಟ್ಟಿದ್ದು ನನಗಂತೂ ಗೊತ್ತಿದ್ದಿಲ್ಲ. ಈಗ ನೋಡ್ರಿ, ಆತನ ಮಾತಲ್ಲಿ ಏನ್ ಬಂತು, ಬಿಜ್ಜಳನ ಬಾಯಲ್ಲಿ ಯುವರಾಜ ಅಂತ ಜನಗಳು ಕರೆದ್ರೆ ರಾಣಿಗೂ ತೃಪ್ತಿ ಆಗ್ತದೆ, ನನಗೂ ತೃಪ್ತಿ ಆಗ್ತದೆ, ಆಸ್ಥಾನದಾಗಿರೋರಿಗೂ ತೃಪ್ತಿ ಆಗ್ತದೆ ಅಂತಂದಾಗ ಬಸವಣ್ಣ ಪ್ರತಿ ಮಾತಿನಲ್ಲೂ ಸೂಕ್ಷ್ಮತೆ ಇದೆ ಆತನಿಗೆ. ಆತ ಹೇಳ್ತಾನೆ, ಮಹಾರಾಜರು ರಾಜಕುಮಾರನಿಗೆ ಯಾವಾಗ ಯುವರಾಜ ಪಟ್ಟ ಕಟ್ಟಿದ್ದು ಅಂತ ನನಗ್ ಗೊತ್ತಿಲ್ಲ, ನಾನು ಕರೀತಿದ್ದೆ ಯುವರಾಜ ಅಂತ, ಯಾವಾಗ ಪಟ್ಟ ಕಟ್ಟಿದ್ರು ಅವ್ರಿಗೆ ಯುವರಾಜ ಪಟ್ಟ ಅದು ನನಗ್ ಗೊತ್ತಿಲ್ವಲ್ಲ ಅಂತಾನೆ. ಯುವರಾಜ ಪಟ್ಟ ಕಟ್ಟಿದ್ಮೇಲೆ ತಾನೆ ಯುವರಾಜ ಅಂತ ಕರಿಬೇಕಾಗಿರೋದು. ಬಿಜ್ಜಳ, ಕಟ್ಟಲ್ಲೋ ಮಹಾರಾಯ, ಕಟ್ಟಿಲ್ಲ. ಕಟ್ಟಿದ್ರೆ ನನ್ನ ಉಳುಕಿ ತಲೆದಂಡ ಹುಡುಗರು ಕೇಳ್ಯಾರ, ನಾಳೆ ಹರ್ಕೊಂಡು ಬಿದ್ದಾರ ನನ್ನ ಮ್ಯಾಗ. ಆದ್ರೆ ರಾಜಧಾನಿಯಾಗ ಒಬ್ಬನ ರಾಜಪುತ್ರ ಇದ್ದಾಗ ಅವನನ್ನ ಯುವರಾಜ ಅಂತ ಕರೆಯೋದು ಒಂದು ಪದ್ಧತಿ ಹೇಳ್ತಾನೆ ಬಿಜ್ಜಳ ಮಹಾರಾಜ್. ಮತ್ತೆ ಹೇಳ್ತಾನೆ, ಕಟ್ಟಲ್ಲೋ ಮಹಾರಾಯ, ನೀನ್ ಏನೇನೋ ನನ್ನೆಲ್ಲ ತಲೆ ಕೆಡಿಸಬೇಡ, ಸಣ್ಣ ಸಣ್ಣ ಮಾತೆಲ್ಲ ಹಿಡ್ಕೋಬೇಡ ಅಂತ. ಕಟ್ಟಿಲ್ಲ, ಯುವರಾಜನ್ ಪಟ್ಟ ನಿನ್ನ ಕಟ್ಟಿಲ್ಲ. ಕಟ್ಟಿದ್ರೆ ನನ್ನ ಉಳುಕಿ ತಲೆದಂಡ ಹುಡುಗರು ಕೇಳ್ಯಾರ, ಸಣ್ಣ ಸಣ್ಣ ಹುಡುಗರು, ದೊಡ್ಡ ರಾಜ್ಯದಾಗ ಇರೋರೆಲ್ಲ ನನ್ನ ತಲೆದಂಡ ಕೇಳ್ಬಿಡ್ತಿದ್ರು ಇಷ್ಟೊತ್ತಿಗೆ. ನೀನ್ ಮಾಡಿದ ತಪ್ಪನೋ ಸರಿನಂತ ವಿಮರ್ಶೆಗೆ ಒಳಗಾಗ್ಬಿಡ್ತಿತ್ತು. ಯಾಕಂತಂದ್ರೆ ಎಲ್ಲರನ್ನು ಕೇಳ್ಬೇಕು ಅದನ್ನ. ಯುವರಾಜ ಪಟ್ಟ ಕಟ್ಟೋದಕ್ಕೆ ಆಸ್ಥಾನದಲ್ಲಿರುವಂತ ಎಲ್ಲ ಸಭಾಸದರು ಒಪ್ಕೋಬೇಕು, ನೀನು ಒಪ್ಕೋಬೇಕು, ರಾಜ ಪ್ರಮುಖರು ಒಪ್ಕೋಬೇಕು. ಅದೆಲ್ಲ ಒಪ್ಪಿದ ಮೇಲೆ ಇನ್ನೂ ಕಟ್ಟಿಲ್ಲಪ್ಪ ಮಹಾರಾಯ ಅಂತ. ನೀನೇನು ನನಗೆ ಗೊತ್ತಿಲ್ದಂಗೆ ಕಟ್ಟಿದಾರೆ ಅಂತ ಹೇಳ್ತೀಯಲ್ಲ, ಕಟ್ಟಿಲ್ಲ ಅಂತ. ಆದ್ರೆ ರಾಜಧಾನಿಗೆ ಒಬ್ಬನ ರಾಜಪುತ್ರ ಇದ್ರೆ, 4-5 ಜನ ರಾಜನಿಗೆ ಮಕ್ಕಳಿದ್ರೆ ಯುವರಾಜ ಅಂತ ಯಾರನ್ನ ಕರಿಬೇಕು ಅಂತ ಗೊತ್ತಾಗಲ್ಲ. ಒಬ್ಬನೇ ಮಗ ಇದ್ರೆ ಅವನೇ ಮುಂದಕ್ಕೆ ಯುವರಾಜ. ಇದು ಮಾಮೂಲು ಇದ್ದಾಗ ಅವರನ್ನ ಯುವರಾಜ ಅಂತ ಕರೆಯೋದು ಒಂದು ಪದ್ಧತಿನಪ್ಪ. ರಾಜನಿಗೆ ಒಬ್ಬನೇ ಮಗ ಇದ್ರೆ ಅವನನ್ನ ಯುವರಾಜ್ ಕುಮಾರ ಅಂತ ಕರೆಯೋದು ಒಂದು ಪದ್ಧತಿ. ಇದು ಅದಕ್ಕಾಗಿ ನಾನು ಕರೆದೆ ಅಷ್ಟೇ ಅಂತ. ಬಸವಣ್ಣ, ಹೊಸ ಪದ್ಧತಿ ಇದ್ದೀತು ಮಹಾಸ್ವಾಮಿ, ನಾನಿನ್ನೂ ಕಲಿತಿಲ್ಲ. ಆದ್ರೆ ಯುವರಾಜ ಆಗೋ ವ್ಯಕ್ತಿಗೆ ಕೆಲವು ಹೊಣೆಗಾರಿಕೆ ಇರ್ತಾವ. ಹೊಸ ಪದ್ಧತಿ ಇದ್ದೀತು. ಈಗ ನನಗ್ ಗೊತ್ತಿದ್ದಂಗೇನು, ಯುವರಾಜ್ ಪಟ್ಟ ಕಟ್ಟಿದ ಮೇಲೆ ಯುವರಾಜ ಅಂತ ಕರಿತಿದ್ವಿ, ರಾಜನ್ ಪಟ್ಟ ಕಟ್ಟಿದ್ಮೇಲೆ ರಾಜ ಅಂತ ಕರಿತೀವಿ ಅಲ್ವಾ. ಭಂಡಾರಿ ಪಟ್ಟ ಕಟ್ಟಿದ್ಮೇಲೆ ಭಂಡಾರದ ಪಟ್ಟ ಕಟ್ಟಿದ್ಮೇಲೆ ಭಂಡಾರಿ ಅಂತ ಕರಿತೀವಿ. ಹಾಗೆ ಇದೊಂದು ಹೊಸ ಪದ್ಧತಿ ಇರ್ಬೋದು, ಮುಂಚೆನೆ ಕರೆಯೋದು. ಮಹಾಸ್ವಾಮಿ, ನಾನಿನ್ನೂ ಕಲಿತಿಲ್ಲ ಮಹಾಸ್ವಾಮಿ, ನನಗಿದು ಗೊತ್ತಿಲ್ಲ ಮಹಾಸ್ವಾಮಿ, ಹಿಂಗ್ ಕರಿಬೇಕನ್ನೋದು ನನಗೆ ಗೊತ್ತಿದ್ದಿಲ್ಲ. ಆದ್ರೆ ಒಂದ್ ತಿಳ್ಕೊಳ್ಳಿ, ಯುವರಾಜ ಆಗೋ ವ್ಯಕ್ತಿಗೂ ಕೂಡ ಕೆಲವು ಹೊಣೆಗಾರಿಕೆ ಇರ್ತಾವ, ಕೆಲವು ಜವಾಬ್ದಾರಿ ಇರ್ತಾವ. ಜವಾಬ್ದಾರಿಗಳನ್ನ ನಿಭಾಯಿಸೋ ಶಕ್ತಿ ಇರಬೇಕು. ಅವನಿಗೆ ಮಾತ್ರ ಯುವರಾಜ ಪಟ್ಟ ಕಟ್ಟಬೇಕು. ಅಂದ್ರೆ ಏನಂತ, ಪರೋಕ್ಷವಾಗಿ ಬಿಜ್ಜಳ ರಾಜನ ಮಗನಿಗೆ ಆ ಶಕ್ತಿ ಇಲ್ಲ ಅಂತ, ಅಥವಾ ಆ ಶಕ್ತಿಯ ಪರಿಚಯ ಪ್ರಜೆಗಳಿಗೆ ಆಗಿಲ್ಲ ಅಂತ, ಅಥವಾ ಆ ಪರೀಕ್ಷೆಯನ್ನ ಅಥವಾ ತಾನು ಸಮರ್ಥ ಅಂತ ರಾಜಸಭೆಗೆ ಗೊತ್ತು ಮಾಡಿಲ್ಲ ಆ ಕುಮಾರ ಅಂತ, ಅಲ್ಲೇವರೆಗನ್ನ ಯುವರಾಜ ಅಂತ ಕರೆಯಂಗಿಲ್ಲ ಅಂತ ಬಸವಣ್ಣನವರ ಅಭಿಪ್ರಾಯ ಇರಬೇಕು.
ಬಿಜ್ಜಳ. ಮತ್ತ ಶುರು ಮಾಡ್ತಿ ಏನೀಗ ಅಂತ. ಆಯ್ತಪ್ಪ, ಕರೆದು ಬಿಟ್ಟಿದ್ದೀನಪ್ಪ, ಏನಿವಾಗ ಅದನ್ನೇ ಶುರು ಮಾಡ್ತಿಯಲ್ಲ ಪದೇ ಪದೇ ನಾನು ಹೇಳ್ದಂಗಲ್ಲ, ಏನಪ್ಪ ಈಗ ಏನ್ ಮಾಡ್ಬೇಕು ನಾನು ಅಂತ. ಬಸವಣ್ಣ: ಇಲ್ಲ, 15 ವರ್ಷದ ಹಿಂದೆ ನಾವು ಸಾಕಷ್ಟು ಚರ್ಚೆ ಮಾಡೀವಿ. ಆ ಪಲ್ಲ ಮತ್ತ ಹಾಡುವುದಿಲ್ಲ. ಆದ್ರ ರಾಜ್ಯಭಾರ ಒಂದು ಕಾಯಕ. ಅದು ಹುಟ್ಟ ಬರ್ತಕ್ಕಂತ ಹಕ್ಕಲ್ಲ, ಆಸ್ತಿ ಅಲ್ಲ. ಅದನ್ನ ಮಾಡೋ ಅಧಿಕಾರ ಗಳಿಸ್ಕೋಬೇಕು, ಆಮ್ಯಾಲ ಅದನ್ನ ಶ್ರದ್ಧೆಯಿಂದ ಮಾಡಬೇಕು. ಮತ್ ಬಸವಣ್ಣ ಮುಂದುವರಿಸ್ತಾನೆ, ಹೇಳ್ತಾನೆ, ಇಲ್ಲ, ಮತ್ತೆ ಅದೇ ಬೇಕಿಲ್ಲ ನಮಗೆ. 15 ವರ್ಷದ ಹಿಂದೆ ನಾವು ಸಾಕಷ್ಟು ಚರ್ಚೆ ಮಾಡೀವಿ. ಈಗ ಮತ್ತೇನು ಅಂತ ಕೇಳ್ತಾನಲ್ಲ, ಅದಕ್ಕೆ ಕೇಳ್ತಾನೆ, ಇಲ್ಲ, ನಾವೀಗಾಗಲೇ ಇದ್ರ ಬಗ್ಗೆ 15 ವರ್ಷದ ಹಿಂದೆನೆ ಸಾಕಷ್ಟು ಚರ್ಚೆ ಮಾಡಿದೀವಿ. ಆ ಪಲ್ಲ ಮತ್ತೆ ಹಾಡೋದಿಲ್ಲ. ಅದೇ ಮಾತನ್ನ ಮತ್ತಿನ್ನೊಂದ್ಸರಿ ನಾನು ಹಾಡೋದಿಲ್ಲ, ಬೇಕಿಲ್ಲ. ಆ ಪಲ್ಲ ಅದೇ ಹಾಡು ಮತ್ತೆ ಈಗ ಹಾಡ್ಬೇಕು ಅಂದ್ರೆ ಹೆಂಗೆ? ಬೇಡ, ಆ ಹಾಡು ಈಗ ಹಾಡೋದು ಬೇಡ. ಅಂದ್ರೆ ಅದೇ ಮಾತನ್ನ ಮತ್ತೊಂದ್ಸರಿ ಹಾಡೋಲ್ಲ. ಅದೇ ಪಲ್ಲವಿ, ಅದೇ ಹಾಡು, ಈಗ ಮತ್ತೆ ಹಾಡೋದು ಬೇಡ. ಅದೇ ಮಾತನ್ನ ಮತ್ತಿನ್ನೊಂದ್ಸರಿ ತಿರುಗಿಸಿ ಮತ್ತೆ ನಿಮಗೆ ಹೇಳೋದು ಬೇಡ. ಅದ್ರ ಬಗ್ಗೆ 15 ವರ್ಷದ ಹಿಂದೆನೆ ಚರ್ಚೆ ಮಾಡ್ಬಿಟ್ಟಿವಲ್ಲ. ಆದ್ರ ರಾಜ್ಯಭಾರ ಒಂದು ಕಾಯಕ. ರಾಜ್ಯಭಾರ ಮಾಡೋದು ಒಂದು ಕಾಯಕ, ಒಂದು ಕೆಲಸ, ಒಂದು ಕರ್ತವ್ಯ. ಅದು ಹುಟ್ಟ ಬರ್ತಕ್ಕಂತ ಹಕ್ಕಲ್ಲ. ಅದು ಹುಟ್ಟಿನಿಂದ ಬರೋ ಹಕ್ಕಲ್ಲ, ಆಸ್ತಿನೂ ಅಲ್ಲ ಅದು. ಅದನ್ನ ಮಾಡೋ ಅಧಿಕಾರ ಗಳಿಸ್ಕೋಬೇಕು. ರಾಜ್ಯಭಾರ ಮಾಡೋ ಅಧಿಕಾರನ ಗಳಿಸ್ಕೋಬೇಕು. ಅಂದ್ರೆ ಇಲ್ಲೇನು, ಅವನು ಹೇಳಿದ್ದು ರಾಜ್ಯದಾಗ ಒಬ್ಬನೇ ಮಗ ಇದ್ದಾನೆ, ರಾಜನಿಗೆ ಒಬ್ಬನೇ ಮಗ ಇದ್ದಾನೆ, ಅವನನ್ನ ಯುವರಾಜ ಅಂತ ಕರಿತೀವಿ ಅಂತ. ಅದಕ್ಕೆ ಹೇಳ್ತಾನೆ, ಇಲ್ಲ, ಇದು ಹುಟ್ಟಿನಿಂದ ಬರೋಲ್ಲ, ಹುಟ್ಟಿನಿಂದ ಬರ್ತಕ್ಕಂತ ಕಾಯಕ ಅಲ್ಲ, ಅದು ಹುಟ್ಟ ಬರ್ತಕ್ಕಂಥ ಹಕ್ಕು ಅಲ್ಲ. ಅದು ಯಾರು ಬೇಕಾದ್ರೂ ಆಗ್ಬೋದು, ಮುಂದೆ ರಾಜನ ಮಗನೇ ಆಗ್ಬೇಕಂತ ಏನಿದೆ ಅಂತ. ಅದನ್ನ ಮಾಡೋ ಅಧಿಕಾರ ಗಳಿಸ್ಕೋಬೇಕು. ಪ್ರಜೆಗಳು ಒಪ್ಕೋಬೇಕು, ಇವನು ಯುವರಾಜ ಆಗೋದಕ್ಕೆ ಲಾಯಕ್ಕಿದ್ದಾನೆ ಅಂತ. ಆಸ್ಥಾನಿಕರು ಒಪ್ಕೋಬೇಕು, ಇದನ್ನ ಯುವರಾಜ ಆಗೋದಕ್ಕೆ ಲಾಯಕ್ಕಿದ್ದಾನೆ ಅಂತ. ಅಕ್ಕಪಕ್ಕದ ಸಾಮಂತ ರಾಜರು ಒಪ್ಕೋಬೇಕು, ಇವನು ಯುವರಾಜ ಆದ್ರೆ ನಮ್ಮನ್ನೆಲ್ಲ ರಕ್ಷಣೆ ಮಾಡ್ತಾನೆ ಅಂತ. ಆ ಸಾಮರ್ಥ್ಯಗಳು ಬಂದ ಮೇಲೆ ಅವನನ್ನ ಯುವರಾಜ ಅಥವಾ ರಾಜನನ್ನಾಗಿ ಮಾಡ್ತಾರೆ. ಅದೊಂದು ಕಾಯಕ, ಅದೊಂದು ಕಾಯಕ ಕರ್ತವ್ಯ. ಆಗ ಆ ಕಾಯಕವನ್ನ ಶ್ರದ್ಧೆಯಿಂದ ಮಾಡಬೇಕು, ದರ್ಪ ದೌರ್ಜನ್ಯದಿಂದ ಮಾಡೋದಲ್ಲ. ಅದನ್ನ ಶ್ರದ್ಧೆಯಿಂದ ಪ್ರಜೆಗಳ ಸೇವಕ ಅಂತ ಮಾಡಬೇಕು ಅಂತ ಬಸವಣ್ಣ ವಿವರಪೂರ್ವಕವಾಗಿ ವಿವರಿಸ್ತಾನೆ. ನೋಡಿ, ಒಬ್ಬ ಅಧಿಕಾರಿಯಾಗಿ ರಾಜನಿಗೆ ಏನು ಹೇಳಬೇಕು, ನಿರ್ದಾಕ್ಷಿಣ್ಯವಾಗಿ ನಿರ್ಭೀತಿಯಿಂದ ಅದನ್ನೆಲ್ಲ ಬಸವಣ್ಣ ಬಿಜ್ಜಳನಿಗೆ ಹೇಳ್ತಾನೆ. ಆಮೇಲೆ ಬಿಜ್ಜಳ ಏನಾದ್ರೂ ಮಾಡ್ಕೊಳ್ಳಿ, ಹೇಳಂತ ಹೇಳ್ಬಿಡ್ತಾನೆ, ಮನಸ್ಸಿನಾಗ ಏನು ಇಟ್ಕೊಳ್ಳಲ್ಲ. ಬಿಜ್ಜಳ ಬಸವಣ್ಣನ ಸಮಾಧಾನ ಮಾಡಲಿಕ್ಕೆಂಬಂತೆ ನಗುತ್ತ. ಏನೋ ಬಿಜ್ಜಳ ಬಸವಣ್ಣನ ಸಮಾಧಾನ ಮಾಡಬೇಕು ಅಂತ ಅನ್ನೋ ತರ ಕೃತಕವಾಗಿ ನಗ್ತಾ ಹೇಳ್ತಾನೆ. ಬಿಜ್ಜಳ: ಅಯ್ಯೋ, ನನಗದೆಲ್ಲ ಗೊತ್ತಿಲ್ಲ. ಮಂಚಣ ಕ್ರಮಿತ 15-16 ವರ್ಷದ ಕೆಳಗಿನ ಮಾತು. ನಾನು ಆಗ ಚಾಲುಕ್ಯರ ಸಾಮಂತ. ಚಾಲುಕ್ಯರ ಸಾಮಂತನಾಗಿರೋದೇ ಮನುಷ್ಯ ಜನ್ಮದ ಪರಮೋಚ್ಚ ತತ್ವ ಅಂತ ನಂಬಿ ಆ ಅರಗೊಡ್ಡಿ ಚಕ್ರವರ್ತಿಯ ಕೈ ಕೆಳಗೆ ದುಡಿತಿದ್ನಿ. ಆಗ ಬಸವಣ್ಣ ಮಂಗಳವಾಡಕ್ಕೆ ಬಂದ. ಇನ್ನು 20 ತುಂಬಿರಾಕಿಲ್ಲ. ಆದ್ರೆ ಏನು ಮಾತು, ಏನು ಚಟುವಟಿಕೆ! ಆಗಲೇ ಅಂತಿದ್ದ, ರಾಜ್ಯಭಾರ ಅಂದ್ರ ಕಾಯಕ, ಅದಕ್ಕ ವಂಶ ಇದ್ರ ಸಾಲ್ದು, ಯೋಗ್ಯತಾ ಬೇಕು ಅಂತ. ಬಸವಣ್ಣ ಖರೇನೇ ಅಂದು ಆ ಮಾತು ಆಡದೆ ಹೋಗಿದ್ರ ನಾ ಚಾಲುಕ್ಯರ ಕೈಯಾಗಿಂದ ಈ ಪಟ್ಟ ಕಸಗುಂತಿದ್ದಿಲ್ಲ, ಕಲ್ಯಾಣದ ಚಕ್ರವರ್ತಿ ಆಗುತ್ತಿದ್ದಿಲ್ಲ. ಹೇಳ್ತಾನೆ, ಈಗ ಚೆನ್ನಾಗಿ ಹೇಳ್ತಾನೆ. ಮತ್ತೇನೆ ಬಿಜ್ಜಳ ಹೇಳ್ತಾನೆ, ಅಯ್ಯೋ, ನನಗದೆಲ್ಲ ಗೊತ್ತಿಲ್ಲಪ್ಪ ಅಂತ. ಏನ್ ನಿನ್ನ ವಂಶ ಅನ್ನೋದು, ಪ್ರಜೆಗಳಿಗಾಗಿ ಸೇವೆ ಮಾಡೋದಂಥದ್ದು, ಕಾಯಕ ಅನ್ನೋವು ನನಗಿವೆಲ್ಲ ಗೊತ್ತಿಲ್ಲಪ್ಪ ಅಂದ್ರೆ ಇದೆಲ್ಲ ಹೆಂಗೆ ವ್ಯಂಗ್ಯವಾಗಿ, ಒಂಥರ ಹಾಸ್ಯಮಯವಾಗಿನೇ ಹೇಳ್ತಾನೆ, ದರ್ಪದಿಂದ ಏನು ಹೇಳಲ್ಲ. ಬಸವಣ್ಣನ ಜೊತೆಗೆ ಬಸವಣ್ಣ ಬಿಟ್ಟೋಗ್ಬಾರ್ದು ಅನ್ನೋದು ಒಳಗಾತನ ಅಭಿಪ್ರಾಯ ಇದೆ. ಅದಕ್ಕಾಗಿ ಹೇಳ್ತಾನೆ, ತಮಾಷೆ ಪೂರ್ವಕವಾಗಿ ಚೂರು ಸಿಟ್ಟು ಬೆರೆಸಿ ಹೇಳ್ತಾನೆ, ಅಯ್ಯೋ, ನನಗದೆಲ್ಲ ಗೊತ್ತಿಲ್ಲಪ್ಪ ಅಂದ್ರೆ ಅರ್ಥ ಏನು, ನನಗಿದೆಲ್ಲ ಗೊತ್ತಿಲ್ವಾ ಅಂತ. ಮಂಚಣ ಕ್ರಮಿತ ಅಂತ ಮಂಚಣನ ಕಡೆಗೆ ತಿರುಗಿ ಹೇಳ್ತಾನೆ. ಮಂಚಣ ಕ್ರಮಿತ 15-16 ವರ್ಷದ ಕೆಳಗಿನ ಮಾತು, ಒಂದು 15-16 ವರ್ಷ ಆಗಿರ್ಬೋದು. ನಾನು ಅವಾಗ ಚಾಲುಕ್ಯರ ಸಾಮಂತ. ಯಾರ ಚಾಲುಕ್ಯರ ಸಾಮಂತ? ಬಿಜ್ಜಳ ಅವಾಗ ಚಾಲುಕ್ಯ ರಾಜರ ಸಾಮಂತ ಆಗಿರ್ತಾನೆ. ಅವಾಗ ಆತ ಅಂದ್ಕೊಳ್ತಿರ್ತಾನೆ ಬಿಜ್ಜಳ, ಚಾಲುಕ್ಯರ ಸಾಮಂತನಾಗಿರೋದೇ ಮನುಷ್ಯ ಜನ್ಮದ ಪರಮೋಚ್ಚ ತತ್ವ ಅಂತ ಅಂದ್ಕೊಂಡಿದ್ದೆ.
ಸಾಮಂತ ಅಂದ್ರೆ ಸಾಮಾನ್ಯನಾ? ಅದು ಚಾಲುಕ್ಯರ ಸಾಮಂತ ಅಂದ್ರೆ ಸಾಮಾನ್ಯನಾ? ಮನುಷ್ಯ ಜನ್ಮಲಿ ಸಾರ್ಥಕ ಆತು ಅಂತ ಅಂದ್ಕೊಂಡು ಆ ಅರಗೊಡ್ಡಿ ಕೆಲಸಕ್ಕೆ ಬರದಂತ ದಡ್ಡ ಚಕ್ರವರ್ತಿಯ ಕೆಳಗೆ ದುಡಿತಾ ಇದ್ದೆ ಸಾಮಂತ ಆಗಿ, ಅವನಿಗಾಗಿ ದುಡಿತಾ ಇದ್ದೆ ಚಾಲುಕ್ಯರಿಗಾಗಿ. ಆಗ ಬಸವಣ್ಣ ಮಂಗಳವಾರಕ್ಕೆ ಬಂದ. ತನ್ನ ಕಥೆನ, ಹಿಂದಿನ ಕಥೆಯನ್ನು ನೆನಪು ಮಾಡ್ಕೊಳ್ತಾನೆ, ಮಂಚಣ್ಣನಿಗೆ ಹೇಳ್ತಾನೆ. ಅವಾಗ ನಾನು ಹಿಂಗೆ ಸಾಮಂತ ಆಗಿದ್ದಾಗ ಬಸವಣ್ಣ ಮಂಗಳವಾರಕ್ಕೆ ಬಂದ. ಆಗ ಆ ಬಸವಣ್ಣನಿಗೆ ಎಷ್ಟು ವರ್ಷ? ಒಂದು 20 ವರ್ಷ ಅಷ್ಟೇ ಇರಬಹುದು, ಇನ್ನೂ ತುಂಬಿರಕ್ಕಿಲ್ಲ 20 ವರ್ಷ. ಅಂದ್ರೆ ಇನ್ಯಾವ ದೊಡ್ಡ ಮಹಾವಯಸ್ಸಪ್ಪ ಅಲ್ಲ, 20 ವರ್ಷ ತುಂಬಿರಕ್ಕಿಲ್ಲ. ಆದ್ರೆ ಏನ್ ಮಾತು, ಏನ್ ಚಟುವಟಿಕೆ! ಆದ್ರೆ ಆತನ ಮಾತು ಹೆಂಗಿತ್ತು, ಎಂತೆಂತ ಅದ್ಭುತವಾದ ಮಾತಾಡ್ತಿದ್ದ, ಎಷ್ಟೊಂದು ಕ್ರಿಯಾಶೀಲವಾಗಿದ್ದ. ಅಂದ್ರೆ ಬಸವಣ್ಣನ ಬಗ್ಗೆ ಅಂತಹ ಒಳ್ಳೆ ಅಭಿಪ್ರಾಯ ಇದೆ ಬಿಜ್ಜಳನಿಗೆ, ಮತ್ತೆ ಈ ಮಾತುಗಳಲ್ಲೂ ವ್ಯಕ್ತ ಆಗುತ್ತೆ. ಆಗಲೇ ಅನ್ನತಿದ್ದ, ಅಂದ್ರೆ ಅವಾಗೇ ಹೇಳ್ತಿದ್ದ ಈ ಮಾತನ್ನ. ರಾಜ್ಯಭಾರ ಅಂದ್ರ ಕಾಯಕ, ಅದಕ್ಕ ವಂಶ ಇದ್ರೆ ಸಾಲ್ದು, ಯೋಗ್ಯತಾ ಬೇಕು ಅಂತ ಅವಾಗ್ಲೇ ಹೇಳಿದ್ದ. ಈಗ ಹೇಳ್ತಾನಲ್ಲ ಬಸವಣ್ಣ, ಈಗ ಹೇಳ್ತಾನಲ್ಲ ಯುವರಾಜಿಗೆ ಸಂಬಂಧಪಟ್ಟಂತೆ, ಅದನ್ನ ನೆನಪು ಮಾಡ್ಕೊಳ್ತಾನೆ. ಮಂಗಳವಾರಕ್ಕೆ 20 ವರ್ಷದ ಹಿಂದೆ ನಾನು ಚಾಲುಕ್ಯರ ಸಾಮಂತ ಆಗಿದ್ದಾಗೇನೆ ಬಸವಣ್ಣ ಬಂದಿದ್ದ, ಇದೇ ಮಾತನ್ನ ಹೇಳಿದ್ದ. ಏನಂತ? ರಾಜ್ಯಭಾರ ಅಂದ್ರೆ ಅದೊಂದು ಕಾಯಕ, ಅದಕ್ಕೆ ವಂಶ ಮುಖ್ಯ ಅಲ್ಲ, ಯೋಗ್ಯತೆನೂ ಬೇಕು ಅಂತ ಅವಾಗ್ಲೇ ಹೇಳಿದ್ದ. ಬಸವಣ್ಣ ಖರೇನ ನೀ ಅಂದ್ ಮಾತು ಆಡದೆ ಹೋಗಿದ್ರ ನಾ ಚಾಲುಕ್ಯರ ಕೈಯಾಗಿಂದ ಈ ಪಟ್ಟ ಕಸಗಂತಿದ್ದಿಲ್ಲ ಹೇಳ್ತಾನೆ ಬಸವಣ್ಣ. ಖರೇನ ನಿಜವಾಗೂ ನೀನು ಆ ಮಾತು ಅವತ್ತು ಆಡದೆ ಹೋಗಿದ್ರೆ ನಾನು ಚಾಲುಕ್ಯರ ವಿರುದ್ಧ ಯುದ್ಧ ಮಾಡ್ತಿದ್ದಿಲ್ಲ, ಅವ್ರ ಕೈಯಾಗಿಂದ ಈ ಪಟ್ಟ ಕಿತ್ಕೊಳ್ತಾ ಇರ್ಲಿಲ್ಲ, ಕಲ್ಯಾಣದ ಚಕ್ರವರ್ತಿ ಆಗ್ತಾನೂ ಇರ್ಲಿಲ್ಲ. ಅದಕ್ಕೆ ನಮಗೆ ಯೋಗ್ಯತೆ ಇದೆ ಅಂತ ಸಮರ್ಥನೆ ಮಾಡ್ಕೊಳ್ತಾನೆ. ನನಗೆ ಬರೀ ವಂಶನ ಒಂದೇ ಮುಖ್ಯ ಅಲ್ಲ, ಯೋಗ್ಯತೆ ಇದ್ದಿದ್ರಿಂದನೇ ಚಾಲುಕ್ಯರಿಂದ ಈ ರಾಜ್ಯವನ್ನ ಕಿತ್ಕೊಂಡಿದ್ದೀನಿ ಅಂತ. ಎಷ್ಟು ಚೆನ್ನಾಗಿದೆ. ಇಲ್ಲಿಗೆ ಪಾಠ ಮುಗಿಯುತ್ತೆ. ಪಾಠದ 2ನೇ ಭಾಗದ ಸಾರಾಂಶವನ್ನು ನೋಡೋಣ. ಒಂದರ್ಥದಲ್ಲಿ ಬಹುಪರಾಕ ಹೇಳುವಲ್ಲಿನ ರಾಜರ ಗುಣಗಾನ ಸಾಮ್ರಾಜ್ಯ ವೃದ್ಧಿಗೆ ಅನುಕೂಲವಾಗುತ್ತದೆ ಎಂದು ಮಂಚಣ ಕ್ರಮಿತ ಹೇಳುತ್ತಾನೆ. ಇದರಿಂದ ಯುದ್ಧ, ವೀರಗಲ್ಲು, ಸಾವು ನೋವುಗಳೇ ಹೆಚ್ಚಾಗಿ ರಾಜ್ಯಕ್ಕೆ ಅನವಶ್ಯಕವಾದ ಹೊರೆ ಬೀಳುತ್ತದೆ ಎಂದು ಬಸವಣ್ಣ ರಾಜನ ಅಧಿಕಾರಿಯಾಗಿ ತನ್ನ ಅಭಿಪ್ರಾಯ ತಿಳಿಸುತ್ತಾನೆ. ಈ ರೀತಿಯ ಶಿಲಾಶಾಸನದಿಂದ ನಶ್ವರವಾದ ಮಾನವನ ಜೀವನದ ಕೀರ್ತಿ 1000 ವರ್ಷಗಳವರೆಗೂ ಉಳಿಯುತ್ತದೆ ಎಂಬುದು ಮಂಚಣ ಕ್ರಮಿತನ ಅಭಿಪ್ರಾಯ. ಶಿಲಾಶಾಸನಕ್ಕಿಂತ ಸಮಾಜೋಪಯೋಗಿಯಾದ ಮನುಷ್ಯನ ಸಾಧನೆ ಮುಖ್ಯ ಎಂದನು ಬಸವಣ್ಣ. ಬಸವಣ್ಣ ಬಿಜ್ಜಳನಿಗೆ ಭಂಡಾರದ ಕೀಲಿಕೈಗಳನ್ನು ಒಪ್ಪಿಸಲು ಮುಂದಾಗುತ್ತಾನೆ. ಅನುಭವ ಗೋಷ್ಠಿಯಲ್ಲಿ ತನ್ನನ್ನು ಅರ್ಪಿಸಿಕೊಳ್ಳಲು ಬಯಸುತ್ತಾನೆ. ಪಟ್ಟಕಟ್ಟದೆ ರಾಜಕುಮಾರನನ್ನು ಯುವರಾಜನೆಂದು ಒಪ್ಪಿಕೊಳ್ಳಲು ಬಸವಣ್ಣ ಸಿದ್ಧನಿಲ್ಲ. ಯೋಗ್ಯತೆ ಇದ್ದುದರಿಂದ ತಾನು ಚಾಲುಕ್ಯರ ರಾಜನಾದನೆಂದು ಬಿಜ್ಜಳ ಹೇಳುತ್ತಾನೆ. ಇಲ್ಲಿಗೆ ಪಾಠದ 2 ಭಾಗಗಳು ಸಮಾಪ್ತವಾಗ್ತವೆ. ಇದನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ 4-6 ಸರಿ ನೋಡ್ಬೇಕಾಗುತ್ತೆ, ಯಾವ ಪಾಠ ಸಂಪೂರ್ಣವಾಗಿ ನಮ್ದಾಗುತ್ತೆ ಅಷ್ಟೇ. ವೀಕ್ಷಣೆ ಮಾಡಿದ್ದಕ್ಕೆ ಎಲ್ಲರಿಗೂ ಹೃದಯಪೂರ್ವಕವಾಗಿರಂತಹ ಧನ್ಯವಾದಗಳು. ದಯಮಾಡಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತೆ ಲೈಕ್ ಮಾಡಿ. ಈ ವಿಡಿಯೋವನ್ನ ನಿಮ್ಮದಾಗಿಸ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ.